ಅಂದು ಮಹಾಭಾರತ ಕುರುಕ್ಷೇತ್ರದಲ್ಲಿ ನಡೆಯುವ ಮಣ್ಣಿನ ಕಾರಣ ಆದರೆ ರಾಮಾಯಣದಲ್ಲಿ ನಡೆಯಿತು. ರಾವಣನಲ್ಲಿ ಹೆಣ್ಣಿನ ಆದರೆ ಈ ಕಲಿಯುಗದಲ್ಲಿ ನನ್ನಿಂದ ನಡೆಯುತ್ತದೆ ಹೆಣ್ಣು ಮಣ್ಣಿನೊಂದಿಗೆ ಅಧಿಕಾರದ ಕಾರಣ. ಈ ಸಿದ್ಧನ ಕೌಳನ ಹೆಸರು ಕೇಳಿದರೆ ಸಾಕು, ಇಡೀ ಊರೇ ಕರಗಡೆ ನರಗುತ್ತಿರುವಾಗ ಚಿತ್ತಿ ಊರ ಬಡಬೇಕಾರಿ ವಾಲಿ ಕಾರಣ ನನ್ನೆದುರಾಗಿ ಬಂದುತ್ತಾನೆಂದರೆ ಅವರ ವಂಶವನ್ನ ನಿರ್ವಂಶ ಮಾಡದೆ ಕೆಡಲಾರೆ. ಬೇರಿಲ್ಲದ ಮರದಂತೆ, ನೀರಿಲ್ಲದ ಕೆರೆಯಂತೆ, ತಾಯಿ ಸತ್ತ ಕರಿವಿನಂತೆ ನಿಮ್ಮನ್ನು ವಿರವೇನರಿಗೆ ತಳ್ಳದಿದೆ. ನಾನೇಕೆ ಗಂಡಸಾಗಿ ಹುಟ್ಟಬೇಕು? ಬಲರಾಮ, ಸಪೋಂಗಣದಲ್ಲೇ ನನಗಂತೂ ಕರಿಯಾಗ ಸಡ್ಡು ಹೊಡೆದು ನನ್ನ ಕರಿಯ ನಾಟಗಿರುವಿದೆಯಲ್ಲ, ನೀ ಬಾರಿಸದ ಕಂಡು ನಾನು ಮುರಿದಿದ್ದರೆ ಈ ಊರ ದಿಟ್ಟ ಪೊಲೀಸ್ ಪಾಟೀಲ್ ಸಿದ್ಧನ ಮಗನೇ ಅಲ್ಲ. ಕರಿಯ ಇನ್ನು ಯಾಕೆ ಬರಲಿಲ್ಲ? ಅವರಿಗೆ ಆನೆತರ ಮಗ ಮೈಯೆಲ್ಲ ತುಂಬಿದೆ ಗೌಡ್ರೆ. ಅದಕ್ಕೆ ನಾವು ನಮ್ಮದೇ ಆದಂತ ಒಂದು ಅಂಕುಶರ
ನಮ್ಮ ದೊಡ್ಡಕ್ಕೆ ಈ ಊರಲ್ಲಿ ಬರೆ ಒಂದು ಬೆಲೆ ಇರ್ತದೆ ಬಾಬ, ಬೆಲೆ ಇರ್ತದೆ. ನಮಸ್ಕಾರ ಸಿದ್ದನಗೌಡರಿಗೆ. ಬೆಂಕಿ ಹಾಕುವ ನಿನ್ನ ನಮಸ್ಕಾರಕ್ಕೆ ಈ ಗೌಡು ಬರೆ ಹೇಳಿಕೆ ಕಳಿಸಿದರೆ ಒಂದು ಬೆಂಕಿ ಹಾಕೋರು ಅಂದ್ರೆ ಎಷ್ಟು ಸ್ವಲ್ಪ ಮೊದಲು ನಿನಗೆ ಈಗಲಾದರೂ ಬಂದಿದ್ದಾರಲ್ಲ ಗೌಡ್ರೆ, ಅದೇನೆಂದು ತಿಳಿಸಿ ಹೇಳಿ. ಅದೇನುವಲ್ಲ, ಹೀಗೆ ಆದಿತ್ತನೆಲ್ಲ ಮರೆತು ನಿಮ್ಮೊಂದಿಗೆ ಸ್ನೇಹ ಸಂಬಂಧ ಬೆಳೆಸಬೇಕಂದ್ರೆ ನಿಮ್ಮ ತಮ್ಮ ಬಲರಾಮ ಕಾಲು ಕೆದರಿ ನ್ಯಾಯಕ್ಕೆ ಬರ್ತಾನೆ. ಅದಕ್ಕೆ ಏನಿದೆ ಅವನ ಅಭಿಪ್ರಾಯ? ಇದರಲ್ಲಿ ಅಭಿಪ್ರಾಯ ಏನು ಬಂತು ಗೌಡ್ರೆ? ನಾವೆಲ್ಲ ಒಂದೇ ಊರಿನವರು, ಒಂದೇ ಕುಟುಂಬದ ತರ ಬಾಳಿ ಬದುಕ್ತಾರೆ. ನನ್ನ ತಮ್ಮಗ ತಿದ್ದಿ ಬುದ್ಧಿನ ಹೇಳ್ಕೊಡ್ತೀನಿ. ತಿದ್ದಿ ಬುದ್ಧಿ ಹೇಳಿದ ಹೋದರೆ ಮುಂದೊಂದು ದಿನ ಮಾರಾಟಕ ಅಲ್ಲೇ ನಡೀತು. ಆಗ ನೀನು ಹೇಳಬೇಕು, ಅದನ್ನು ನಾವು ಕೇಳಬೇಕು. ಸಮಯ ಇರೋದಿಲ್ಲ. ಲೇಖಯ್ಯ, ಸಮರ ನಡೆದು ಗೌಡರ ಮತ್ತು ಅಣ್ಣ ಬಲರಾಮರ ಮಧ್ಯೆ ನಡುವೆ ನೀವು ಭಾಗವಹಿಸಿದ್ದೆ ಆದರೆ ಪರಿಣಾಮ ನೆಟ್ಟಗಿರಲ್ಲ ಅಷ್ಟೇ. ಈ ಕರಿಯಾಗೆ ವಾರ್ನಿಂಗ ಪ್ರದೀಪ ಅವರ ತಮ್ಮನಾದ ಇದು ಹೌದು, ನಿಮ್ಮ ಹಾಗೆ 108 ರಕ್ತಕ್ಕೆ ಹುಟ್ಟಿದವರು ನಾವಲ್ಲ. ಒಂದೇ ರಕ್ತಕ್ಕೆ ಹಂಚಿಕೊಂಡು ಬಂದ ರೈತ ನಾಯಕರ ಮಕ್ಕಳು. ಹರಿಯ, ನಾವಿಲ್ಲಿಗೆ ಬಂದಿದ್ದು ಗೌಡರ ಹೇಳಿಕೆ ಎಂದು ಕೇಳುವುದಕ್ಕೆ, ಈಗಿನ ಒಂದು ವಾದವನ್ನು ಕೇಳುವುದಕ್ಕಲ್ಲ. ನೀನಿಲ್ಲಿ ಸುಮ್ಮನಿರೋದೇ ಒಳ್ಳೆಯದು. ಹೌದೇ ಕೈಯ, ಹೌದು, ನೀನು ಸಮಾಧಾನವಿರುವುದೇ ಒಳ್ಳೆಯದು. ಯಾಕೆಂದ್ರೆ ಇವರು ನನಗೆ ಬಹಳ ಬಹಳ ಬೇಕಾದವರು. ಅವನೊಬ್ಬನನ್ನ ವಿರೋಧಿ ಆದರೆ ಏನಾಯ್ತು? ಇವ ಎಲ್ಲರೂ ನನ್ನ ಜೊತೆಗಿಲ್ಲವೇ? ಹೌದು ಗೌಡ್ರೆ, ನಿಮ್ಮ ಮಾತು ನಿಜವಿದೆ. ಅದೇನಂತ ಹೇಳಲ್ಲ. ಏನಿಲ್ಲ ರಂಗಪ್ಪ, ಮುಂದಿನ ವಾರದಲ್ಲಿ ಸಹಕಾರಿ ಬ್ಯಾಂಕಿಗೆ ನಾನು ಅಭ್ಯರ್ಥಿ ಇದ್ದೇನೆ. ಮೇಲಾಗಿ ಎಲ್ಲ ಅಧ್ಯಕ್ಷರಲ್ಲಿ ವಿನಂತಿ ಕೇಳಿದರೆ ಅದಕ್ಕೆ ನಿಮ್ಮ ತಮ್ಮ ವಿರೋಧಿಸಿ ಕಾಲು ಕೆದರಿ ನ್ಯಾಯಕ್ಕೆ ಬರ್ತಾನೆ. ಅದಕ್ಕೆ ಅವನಿಗೆ ಸ್ವಲ್ಪ ತಿದ್ದಿ ಬುದ್ಧಿ ಹೇಳಬೇಕು ಅಷ್ಟೇ. ಆ ವಿಷಯ ನಾನು ತಿಳಿದಿ, ಅವು ನಾನು ತಿದ್ದಿ ಬುದ್ಧಿ ಹೇಳ್ಕೊಡ್ತೀನಿ. ನೀವೊಬ್ಬರು ಊರಿನ ನಾಯಕರಾಗಿ ಎಲ್ಲರನ್ನು ಸರಿಸಮ ನೋಡುವುದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರಿಗೆ ಮೀಸಿಟ್ಟಿರುವುದು ಸರಿಯಲ್ಲ, ತಿಳ್ಕೊಳ್ಳಿ. ಏ ರಂಗ, ಇವನು ನನಗೆ ಬುದ್ಧಿ ಹೇಳಲಿಕ್ಕೆ ಬರ್ತಾನಲ್ಲ, ವಿಚಾರ ವಿಚಾರ ಏನು ಇಲ್ಲ ಗೌಡ, ನಿಮ್ ಕೆಲಸ ಮಾಡಿ. ನಿಮ್ಮ ತಂಟೆಗೆ ಬರದಂತೆ ನಾವು ನೋಡಿಕೊಳ್ಳುತ್ತೇವೆ. ಪ್ರವೀಣ, ನೀನು ಅಷ್ಟು ಮಾಡಿದ್ರೆ ನಿನಗೂ ಕ್ಷೇಮ, ನನಗೂ ಕ್ಷೇಮ. ಆಯ್ತು ಅವ್ರ, ಅರ್ಥ ಮಾಡ್ತೀವಿ. ನಾವು ಬರ್ತೀವಿ. ಹೋಗೋಣ. ಹೋಗು ಹೋಗು ರಾಮಲಿಂಗ, ನಿನಗೆಂದು ಅರ್ಥವಾದೀತು ಈ ಸಿದ್ಧರ ಕೌಕರ ಚಮತ್ಕಾರಿಕೆ. ಹರಿದುವಿನ ಹಾವಿನಂತೆ ನನಗೆ ಕೂಡ ತಟ್ಟಿ ನನ್ನ ನೊರೆಗುಳಿಗೆ ಅಡ್ಡ ಬರುವ ನಿಮ್ಮ ತಮ್ಮಂದಿರೆಲ್ಲರನ್ನು ಸಂಬಂಧವಿಲ್ಲದ ಶವ ಮಾಡಿದೆ. ಈ ಊರಿನಲ್ಲೇ ನನ್ನ ಹವ ಎಂತಾದೆ ಎಂದು ತೋರಿಸಿದೆ. ನನ್ನ ಹೆಸರು ವೀರ ಸಾಹಸಿ ಸಿದ್ಧನ
ನೀನೆಷ್ಟೇ ಮನವೇಗ ಮದ್ದಾಳಿಯಾಗಿ ನಮ್ಮನ್ನು ಬುದ್ಧಿ ಕೊಡಬೇಕು ಅಂತ ನಿರ್ಧಾರ ಮಾಡಿದರು. ನಿನ್ನೆಡೆಗೆ ಒತ್ತು ಬರ್ಬೇಕಾಗತ್ತೋ ಈ ಬಡವರಿಗೆ ಮಾತ್ರ ಮರಿಬೇಡ. ನನ್ನಪ್ಪಣೆ ಇಲ್ಲದು ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತನಾಡುವೆ ಆದರೂ ನಿನ್ನ ತಾವು ಸಮೀಪಿಸಿದೆ ಎಂದು ತಿಳಿದುಕೋ. ಗೌಡ, ಆ ಸಾವನ್ನ ನಾನು ಬೆಟ್ಟಿ ಕಟ್ಕೊಳ್ತಿರಕತ್ತೇನ ನಾನು. ಯಾಕಂದ್ರೆ ಅಂತ ಬಹದ್ದೂರ್ ಗಂಡನೇ अबे इस दुनिया में अभी बच्चा है ನಾನೇ ಕಂಡು ಮೇರೆ ಬಂದ ನಿನ್ನಂತ ಚೇಲಗಳು ಎಂದಿಗೂ ಬದುಕೊಳ್ಬೇಕಿಲ್ಲ ಈ ಗೌಡರ ವಂಶದವರು. ಹುತ್ತಿನೊಳಗೆ ಅಡಗಿಕೊಂಡು ಹೊತ್ತು ನೋಡಿ ಸಮಯ ಸಾಗಿಸಿ ಕಟ್ಟಬೇಕೆನ್ನುವ ಘಟಕಲ್ಪ ನೀನಾದರೆ ಅದೇ ಹುತ್ತನ್ನು ಸುಟ್ಟು ಭಸ್ಮ ಮಾಡಿ ನನ್ನ ಹೊನೆಗೆ ತರಿಸುವ ಪುಂಡ ಪ್ರಚಂಡ ಈ ಕಾರ್ಯ ಅಕಸ್ಮಾತ್ ಈ ಗೌರವ ಬಿಟ್ಟರು ಅವರ ಸ್ನೇಹಿತನಾಗಿ ನಾನಂತೂ ಬಿಡೋದೇ ಇಲ್ಲ. ನಾನ್ಯಾರು ಭಕ್ತರೇ ಮಗನ ಸಿಕ್ಕಂಗ ಕುಡಿ ಹೋಗ್ಕೊಂಡು ಭಕ್ತರನ್ನ ಬೆಂಬಲಿಂದ ಕಂಡು ಹುಲಿಯದೇ ನೀ ಏನಾರ ನಾಳ ಪೂರ್ಣದಿ ಅಂತ ನಮ್ಮ ತಟ್ಟೆಗೆ ಬಂದಿದ್ದವರು ಕಾಲಕ್ಕೆ ತಕ್ಕ ಹುಲಿಯಾಗಿ ಕಾಲಕ್ಕೆ ತಕ್ಕಂತೆ ನಿಂದೆಲ್ಲ ಎಳ್ಕೊಂಡು ರಕ್ತ ಕುಡಿಯೋ ರೈತ ಬಟ್ಟದ ಹುಲಿಗಾಲ ಬೇಕಾಗತ್ತ. ಗೌಡ, ನೀ ನಿಜವಾದ ಗಂಡಸಾಗಿದ್ರ ಸಮಯ ನನಗೆ ಎದುರು ಹಾಕು. ಸೊಕ್ಕಿನ ಪುಣ್ಯೆ ನಿನ್ನನ್ನು ರೆಕ್ಕೆ ಬಲಿತು ಹಕ್ಕಿಯಾಗಿ ಇಲ್ಲಿವರೆಗೆ ಹಾರಾಡಿಬಿಟ್ಟಿತು. ನನ್ನದೇ ತಪ್ಪಾಯಿತು. ಕರೆಯೋ ಕಳಿಂಗದಲ್ಲಿ ಮೇಲೆ ಮಡಿಲಿ ಕುಳಿತಿದ್ದಾಳೆ ಗೌರೇ, ಮೇಲೆ ಮಡಿಲಿ ಕುಳಿತಿದ್ದಾಳೆ. ಕೈಯಲ್ಲಿ ಬುದ್ಧಿ ಹೇಗೆ ಕೊಟ್ಟಿಯೋ ಸ್ನೇಹಿತ. ಸಹನೆಗೆ ಅವಕಾಶ ಕೊಟ್ಟರೆ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಂಡು ಅವರನ್ನು ಯಾವ ಗಳಿಗೆಯಲ್ಲಿ ಯಾವ ತರಹ ಮುಗಿಸಬೇಕೆಂದು ಯೋಚಿಸಬೇಕು.
ನಿಮಗೆ ಹುಲಿ ನಾನೆಂದು ಆರ್ಭಟಿಸಿ ಹೋದರೆ ಅದು ಹುಲಿಯಾಗಬಹುದೇ? ಎಂದಿಗೂ ಸಾಧ್ಯವಿಲ್ಲ. ಈ ಕಾಳಿಂಗ ಒಂದು ಸಲ ವಿಚಾರ ಮಾಡಿ ಹೆಡೆ ಎತ್ತಿದರೆ 10 ಜನ ವೀರರನ್ನು ಒಂದೇ ಕಚ್ಚಿ ಬಿಡುತ್ತಾಳೆ. ಆಗ ನನ್ನ ವಿಸಜ್ವಾಲೆ ಹೇಗಿದೆ ಎಂದು ಎಲ್ಲರಿಗೂ ತಿಳಿಯುತ್ತೆ. ಹೀಗಿದೆ ಎಂದು ನನಗೆ ಮೊದಲೇ ಯಾಕೆ ಹೇಳಿಲ್ಲ? ಬೊಗಳ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ. ಸಂತೋಷ ಕಾಳಿಂಗ, ಸಂತೋಷ. ನಿನ್ನ ಮಾತಿನಲ್ಲಿ ಅರ್ಥವಿದೆ. ನಾವೀಗ ಬ್ರಹ್ಮ ವಿಷ್ಣು ಮಹೇಶ್ವರಂತೆ ಒಟ್ಟಾಗಿರಬೇಕು. ಒಂದಾಗ ಈ ಸೃಷ್ಟಿ ನಮ್ಮ ಮುಷ್ಟಿಯಲ್ಲಿರುತ್ತೆ ಗೋರೆ. This is good point. ಕಾಳಿಂಗ, ಹುಲಿ ಪಟ್ಟದ ಒಂದೇ ದಣಿ ಅಂಟೆ ಎಲಕ ಪಟ್ಟದ ದಣಿ ಅಂಟೆ ಎಲಕ Panike wasai. Nai terapku, kunci wasai. Kuda dosti. ಪೊಲೀಸ್ ನಿನಗಿದಾಗ ಮಾತ ಹಲೋ ನಿಮ್ಮ ನಮ್ಮ ಪೊಲೀಸ್ ಸ್ಟೇಷನ್ ಕೇಳೋರು ಹಾಕಿ ಕಟ್ಟಾಕ ಅಂತ ತಿಳ್ಕೊ. ಗಂಡನು ಬಂಗಾರ ಮಕ್ಕಳ ಮಕ್ಕಳು ಬಂಗಾರ ಅಲ್ರಿ ಸರಾಯ್ ಮಾರ ಅವ್ರು ಯಾಕಂತ ಬಂದಿತ್ತು ರಾಯ್ ಕೇಳ್ದಂಗ ಹಲೋ ಅಲ್ಲೊಂದು ಹುಡುಗಿ ಬಂತು ಅದಕ್ಕೆ ಮಾತಾಡಿಸಿ ಮನುಷ್ಯರು ಎದುರು ಮಾಡ್ತಾರೆ. ಯಾಕೆ ಮನೆಯಾಗ ಅವ್ರು ಯಾರು ಮಾತಾಡ್ಸಿ ಅದೊಂದು ಐತೆ ನಮ್ಮ ಡ್ಯೂಟಿ. Thank you.
ಏನ ಹೆಚ್ಚ ಕುಣಿತಾನೋ ಯಪ್ಪ ತಂಗದಲ್ಲಿ ಬಾಳ ಅಂಗ ಬರ್ತಾನ ಏನಾದ್ರೂ ಆಸೆ ಬೇಡ ನನ್ನ ಪ್ರಕೃತಿ ಕುಣಿತ ಪ್ರಕೃತಿ ಕುಣಿತ ಸಂತೆಗೆ ಬಂದಾಗ ನಿನ್ನ ಪಳ್ಳ ಪಳ್ಳ ಬೆಳತವ ಬೆಳ ನಿನ್ನ ಪಕ್ಕದಲ್ಲಿ ಹಾಡಿದ ಬೆಳ ನಿನ್ನ ಪಳ್ಳ ಪಳ್ಳ ಬೆಳತವ ಬೆಳ ಪಕ್ಕದಲ್ಲಿ ಹಾಡಿದ ನೀ ಯಾರ ಯಾವನಿಲ್ಲ ಊರ ಗುರ್ತ ಸಿಕ್ಕಿಲ್ಲ ಊರಿನ ಪೂರ ಮಾಡಿ ಬರ್ರಿ ಇವ ಮಾಡ್ಯಾನ ಇವ ಮಾಡಿದ್ದ ನಮ್ಗೆ ನೆನಪು ಇಲ್ಲಲ್ಲ ಸಾಹೇಬ್ರ ಎಲ್ಲಿ ಮಾಡಿದ್ರಿ ಯಾವಾಗ ಮಾಡಿದ್ರಿ ಎಷ್ಟೊತ್ತೆ ಮಾಡಿದ್ರಿ ಎಲ್ಲ ಮಾಡಿದ್ರಿ ನಮ್ಮ ಡ್ಯೂಟಿ ಬರ್ರಿ ಮಾಡಿ ಕಳ್ಸ್ಬೋದು ಯಾಕಂದ್ರೆ ನಾವು ಹುಡುಗಿ ಮನೆ ಇದ್ದೀವಿ, ಎಲ್ಲರೂ ಮಾಡೋಣ ಮಾಡಿ ಕಳ್ಸೋಣ ಎಲ್ಲರಿಗೆ ಮಾಡಿ ಮಾಡಿ ಒಂದು 3 ದಿವಸ ಸಣ್ಣದಾಗುತ್ತೆ ಎಲ್ಲಿ ಏನು ಹನ್ನೊಂದು ಏನ್ರಿ ಕನ್ನಡ ಒಂದಲ್ಲ ಹಂಗಂದ್ರೆ ರೀ ನಮ್ಮ ಊರಾಗ ಮಾತಾಡ್ದವ್ರಿ ಈಗ ಏನ್ ಗೊತ್ತನ್ರಿ ನಮ್ಮ ಊರಾಗ 4 ಮದುವೆ ಅದಾವ್ರಿ ಲಡ್ಡು ಮಾಡಿದ್ರಿ ತಿನ್ನಕ ಅದ ಅಲ್ವಾ ಏನಾರ ಓಸಿ ಇಸ್ಪೇಟು ಸಲಹೆ ಮಾಡ ಸೀತಾ ಯಾಕಂದ್ರ ನಿಮ್ಮೂರಲ್ಲಿ ಪೊಲೀಸ್ ಅದೇನಾರ ರೀ ಅಂತವೆಲ್ಲ ನಮ್ಮ ಊರಾಗ ನಡೆಯಂಗಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ಭಾರತ ಬಂದಿದ್ದೀವಿ ನಾವೀಗ ಅದ್ರಾಗ ಕರ್ನಾಟಕದಾಗ ಯೋಜನೆ ಪಡೆದ ಗೊತ್ತೈತಿಲ್ಲ ಗ್ಯಾರಂಟಿ ಯೋಜನೆ ಅವನ್ನೆಲ್ಲ ಪಡೆದ ಶಕ್ತಿ ನಾರಿಯರು ನಾವು ಗೊತ್ತೈತಿಲ್ಲ ಹೌದು ಈಗ ಏನಿದ್ರು ಹೆಣ್ಮಕ್ಳದ ಹವಮ ಯಾಕಂದ್ರೆ ನಮ್ಮ ಊರಾಗ ಲೇಡೀಸ್ ಹುಡುಗಿರ್ದು ಸ್ಟ್ರಾಂಗ್ ವಾರಿ ವಾಪುರಿ ಅಡ್ಡಿಲ್ಲ ಏನು ನಿನ್ನ ಸೌಂಡ್ ಏನು ನಿನ್ನ ಸ್ಟೈಲ್ ಹೌದು ನೀ ಯಾರ ಮಗಳು ಎಷ್ಟು ಕಾಣಿಸಿರ ಮಾತಾಡ್ತಿದ್ದಲಕ್ಕ ಅಯ್ಯೋ ಲೇ ಭದ್ರ ನಾ ನಮ್ಮ ಅಪ್ಪನ ಮಗಳು ಹಾ ಅಪ್ಪನ ಮಗಳ ಮತ್ತೆ ಯಾರ ಅಪ್ಪನ ಮಗಳ ಆಗ್ತದೆ ನಗಲ್ರಿ ಅಂಕಲ್ ಮಗಳ ಅಂತ ತಿಳ್ಕೊಂಡೆ ಅಪ್ಪನ ಮಗಳ ಆಗ್ಲಾ ಅಂತ ದಿಪ್ಪ ಹುಟ್ಟಿದ ಮಗಳ ಅಲ್ಲಿ ನಿನ್ನ ಹೆಸರೇನ ಎಷ್ಟು ಕಾಣಿಸಿರ ಮಾತಾಡಕತ್ತಿಲ್ಲ ಎಷ್ಟು ನಿಂದು ಮತ್ತೆ ನಮ್ದು ಅಕ್ಕ ಯಾಕೆ ಮುಂದೆ ಹೋಗಿ ರೀ ಅದೇನ್ ಗೊತ್ತನ್ರಿ ನನ್ನ ಹೆಸರು 1 ಸಲ ಕೇಳಿದ್ರ ಬಂಗಾರ 2 ಸಲ ಕೇಳಿದ್ರ ಸುವರ್ಣ 3 ಸಲ ಕೇಳಿದ್ರ ಬೆಳಿ ಅದ್ರಾಗ ನನ್ನ ಹೆಸರ ತರ ಚಿನ್ನವ್ವ ಎಂತ ಯವ್ವ ಇದೇನಿನ ಮಾತು ಅಡ್ಡಿಲ್ಲ ಎಲ್ಲಿತ್ತು ನಿನ್ನ ಹೆಸರು ಸಿಕ್ಕೊಂಡಿತ್ತು ತಂದು ಇಟ್ಟಾರ ಎಲ್ಲಿ ಸಿಕ್ಕೊಂಡಿತ್ತು ನಮ್ಮನೆ ಮೂಲ್ಯಾಗ ಹಾ ಮನ್ಯಾಗ ಸಿಕ್ಕೊಂಡೈತೆ ಮತ್ತೆ ಎಲ್ಲಿರ ಮತ್ತೆ ಮತ್ತೆ ಮನೆಗೆ ಸಿಕ್ಕೊಂಡೈತೆ ಮುಂದೊಂದು ಹೇಳ್ಬಿಡ ಹಾ ಮುಂದೊಂದು ಹೇಳ್ಬಿಡ ವಾರೆ ವಾ ಪೂರಿ ಅಡ್ಡಿಲ್ಲ ಏನಿನ ಸೌಂಡು ನೀನು ಯಾರ ಮಗ ಅನ್ನೋದು ಹೇಳುವ ಏನನ್ನೋದು ನಿನ್ನ ಹೆಸರು ಹೇಳ್ತಕ್ಕ ಜಾತಕ ರೇ ತೂತರದ ಇದೀನು ಚಿನ್ನ ನನಗಿರ್ತಾವ ತೂತು ಎಲ್ಲಿ ತೂತ ಇಲ್ಲ ಯಾರು ಎಲ್ಲ ಎಲ್ಲರಿಗೂ ಕೊಟ್ಟಾಗ ಕೊಡೋಲ್ಲ ನಾನು ದೇವ್ರು ಹೌದಪ್ಪ ನಿನಗರ ಕೊಟ್ಟೆ ಇಲ್ಲ ಬಿಡೋಂಗ ಕೊಟ್ಟೇ ಇಲ್ಲ ಇದು ಉಪಯೋಗ ಇಲ್ಲ ಗಾಡಿ ಹಾ ಉಪಯೋಗ ಇಲ್ಲ ರೀ ನನ್ನ ಹೆಸರು ಚಿನ್ನವ ರೀ ಚಿನ್ನವ ಯಪ್ಪ ಈಗ ಲೈನಿಗೆ ಬಂದವ ಇನ್ನೂ 20 ಸಲ ಕೇಳಿದ್ರು ಇನ್ನ ಕೇಳ್ಬೇಕು ಅನಿಸ್ತೈತಿ ಯಾಕಂದ್ರೆ ಬಂಗಾರದ ಹೆಸರು ನೀನಾಗೂ ನನ್ನ ಉಸಿರು ಇರೋದಿದ್ರೆ 9 ತಿಂಗಳದಾಗ ಮಾಡ್ತೇನೆ ನಾನು ನಿನ್ನ ಬಸರು ಮಾಡ್ತೀನಿ ಅಂದೇವ ನಾ ಆಗೋದಿಲ್ಲ ಮಗನ ಯಾಕ ಮುಂಚೆ ಬಗ್ಗೆ ನಾನು ಕೈಯಾಗ ಕೊಟ್ಟು ದೋಸ್ತ ಮುಂದೊಂದು ಹೇಳ್ಬೇಡ ಮಗನ ನೀನು ನನಗೆಲ್ಲ ತಿಳ್ದೈತಿ ನೀ ಕೈಯಾಗಿಡದಿ ಲಾಟಿ ಮಾಡು ಡ್ಯೂಟಿ ನಿಲ್ಲಲೇ ನನ್ನ ಚಿನ್ನ ಬಂಗಾರದ ಬಣ್ಣ ಇಬ್ರು ಕೂಡ ಹಾಸಿಗೆ ಮ್ಯಾಗ ಕುಂತು ಜಪ ಮಾಡಿದ್ರು ಅಂದ್ರೆ ಅವಳು ಜವಳಿ ಮಾತ್ರ ಫಿಕ್ಸ್ ಅಂದ್ರ ಮಕ್ಕಳ ಬಜೆಟ್ ಕೈ ಹಾಕಿದೆ ಮಗನ ನೀಗ
ಮತ್ತೆ ಏನ್ ಮಾಡುದ ರೈತರು ಟೇಲರ್ ಮುಂಜಾನೆ ಟೇಲರ್ ಮಾಡ್ತಾರಲ್ಲ ಹಂಗ ದೇವ್ರು ಮಾಡಿಟ್ಟಾನಲ್ಲ ಹೆಂಗಿ ಒಂದು ಗಂಡು ಗಟ್ಟಿ ಒಂದು ಹೆಣ್ಣ ಹೌದಾ ಹಾ ಒಟ್ಟ ನೀನು ಕಟ್ಕೋಬೇಕಂತ ಮಾಡಿ ಮತ್ತೆ ನಂಗ ನಡ್ಬರ್ಕ್ ಹೋಗ್ಬೇಕಂತ ಮಾಡಿದ ಇಲ್ಲಿ ಬಿಡಿ ಪ್ರಭಾವದಲ್ಲಿ ಲಾಸ್ಟ್ನೇ ಕರೋ ದಂಡಿಗೆ ಇರ್ತದ ಹಚ್ಚಿ ಅಲ್ಲ ಹಾ ಮತ್ತೆ ಅಲ್ಲಿ ಬಿಟ್ಟೆ ಬಿಡುದನು ಇಲ್ಲ ನಾವು ಡ್ಯೂಟಿನ ಅಂತದ ನಾವು ಹಾಕಿನ್ರಿ ಸರಿ ನಿಲ್ಲೇ ನನ್ನ ಚಿನ್ನ ಇನ್ನೊಂದು ಕ್ಯಾನ್ಸ್ ಹೆಂಗ ಬಿಟ್ರ ಅಂದ್ರೆ ಕಬಡ್ಡಿ ಆಡ್ಬೇಕತ್ತವ ಮೊಸರಿನಾಗ ಹಾಲ್ನಾಗ ಉಪ್ಪು ಶುರು ಮಾಡ ಒಂದು ಹಾಡಿ ಮುಂದೆ ನಡಿ ನಾಳಿಗೆ ನನ್ನ ನಿನ್ನ ಹಾಕೊಂಡ್ ರೆಡಿ ಅಂದ್ರೆ ಇವಾಗ ನಾಟಕ ಪೂರ ಮುಗಿಸೋದ ಬೇಡ ಅಂತ ನೀವು ಅರ್ಧ ಕನ್ನಡ ಮಾಡ್ಕೊಂಡು ಸೀಲ್ ಮುಗಿತೇನೆ ಯಾರು ಮುಗಿಸ್ತಾರೆ ಏನಾದ್ರೆ ಎಲ್ಲರೂ ಅಲ್ಲೇ ಹೋಗ್ತಾರೆ ಲಾಸ್ಟಿಗೆ ಹೋಯ್ತದ ಮದುವೆ ಈಗ ಬೇಡ ನೋಡ್ಕೊಂಡು ಅದು ಯಾರು ಮಾಡ್ದಾಗ ಏನೈತಿ ಮಾಡ್ತು ಮತ್ತೆ ಹಾಕಿನ ಹೋಗ್ಬಾರ್ದ ತೆಗಿ ನಿನ್ನ ಟೋಪಿ ಇನ್ನೊಂದು ತಕ್ಕೋ ಅಯ್ಯೋ ಸರಿ ಹುಡುಗ್ರೆ ಮಾಮ ಒಮ್ಮೆ ಕಬಡ್ಡಿ ಹೇಳಿ ಹೊಡಿ ಹ್ಯಾಂಗ ಹೊಡಿತಿ ಹೊಡಿ la 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 la
ಸಂದೇಶ ಎಲ್ಲಿಂದ ತಂದಿದೆ ಈ ಕೆಂಪು ಕೋಳಿ? ಇದು 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 ಅದು ಇಲ್ಲ ಇದು ಇಲ್ಲ. ಸೆರೆ ಮಾಡೋರು ಹಿಡ್ಕೊಂಡು ಬಾ ಅಂತ ಸಾಹೇಬ್ ಕಳಿಸಿದ್ರ ಸೆರಗಿಡಕ್ ನಿಂತೆ ನಮಗನ. ಇದು ಲಗ್ನ ಆಗಿ 10 ಮಕ್ಕಳು ಮಾಂಡ್ಯ ಇದು ನಮ್ಮ ಕೈ ಹಾಕಬೇಡ. ಈ ಕಪಾಟಿ ಸೇರಿಸಿದ್ರೆ ಕಾಲು ನಾವು ಕರ ಕಟ್ಟು ಊಟಕ್ಕೆ ಕಪಾಟಿ ಅವನು ಕೊನ್ಸಾಂಬಾರ ಅವನ ನಿನಗಿಂತ ಸೀನಿಯರ್ ಪೊಲೀಸರಲ್ಲಿ ಮಂಗ್ಯ ಸೊಳೆ ಮಗನ. ನಾನು ನಿನ್ಗಿಂತ ಜೂನಿಯರ್ ಪೊಲೀಸ್ ಅಂತೇಳಿ ನಾವು ಮಾಡಾಕತ್ತೀವಿ ಅಪ್ಪ ಕಾಟ ಕೈ ಹಾಕೊಡ ಮಗನ ಏನಾರು ಮಾತಾಡಿಸಿ ಮನಸ್ಸು ಎದುರು ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಪೊಲೀಸರು ಒಂದು ಬಾ ಕಿರಿಕಿ ನಮ್ಮ. ಹಲೋ ಸರ. ಹಾ ಸರ್, ನಾನು ಇಲ್ಲೇ ರೋಡ್ ನಿಂತೇನಲ್ಲಿ ಸುಳ್ಳ ಹೇಳ್ತಾನ್ರಿ, ನನ್ನ ಜೊತೆ ನಿಂತಾನ್ರಿ. ಖಾಲಿ ಇರ್ತಾರೆ ಅದಕ್ಕೆ ಮಾತಾಡ್ಕೊಂಡಿದ್ದೀನಿ. ಇಲ್ರಿ ಲವ್ ಮಾಡೋ ಹೋಗ್ಕೊಂಡು ಬಾ ಅಂದ್ರಿ. ಅದೆಲ್ಲ ಮುಗಿದ ಅಂತ ಹೇಳಕತ್ತಾಳ್ರಿ. ಸುಳ್ಳ ಹೇಳ್ತಾನ್ರಿ. ಹಾ ಸರ್, ಎಷ್ಟು ಆಯ್ತು ಆಯ್ತು ಸರ್, ಏನ್ ಬರ್ತೇವೆ ಸರ್, ಬರ್ತೇನೆ ಇಡೋಬಿಟ್ಟು ಇಡ್ಲಿ ಸರ್, ಇಡ್ಲಿ ಯಾರು ಇಡೋ ಯಪ್ಪ ಇಡೋ ಜಗತ್ತ. ಆಯ್ತು ಆಯ್ತು ಇಲ್ಲ ಅಲ್ಲೇ ಎಲ್ಲ ಏನಾರು ಒಟ್ಟು ಮಾತಾಡ್ಸಿ ಮನಸ್ಸು ಸರ್ ಮಾಡ್ಕೊಂಡು ನಮ್ಮ ಮನ್ಯಾಗ ನಿಂತು ಒಂದು ಸಮಾಧಾನ ಹೇಳ್ಬೇಕು. ಇವರು ಕಿರಿಕಿರಿ ನಮ್ಮ ಚಿನ್ನು ನಿನ್ನ ಬಿಟ್ಟು ನಾ ಹೆಂಗೆ ಹೋಗ್ಲಿ? ಚಿನ್ನು ಹೆಂಗೆ ಹೋಗ್ಲಿ? ನಡ್ಕೊಂಡು ಹೋಗಿ ಹಂಗಾರ ಹೋಗಲೇ ಮಂಗ್ಯ. ಕೊಂಡೆ ಬಿಟ್ಟ ಹೋಗಬ್ಯಾಡ ನೀ. ಬ್ಯಾಡನೆ ನೀ ಚುಮ್ಮು ಚುಮ್ಮು ಅಂದ್ರು ಹೋಗ್ಲಿ ನಾವು ಜಾಸ್ತಿ ಆಗತ್ತೆ ನೋಡಿ ಇನ್ನು. ಯಾಕಾದ್ರು ನಾವು ತರ್ಕೊಂಡು ನಿಂತವ್ರು ಹೋಗಲೇ ಬಾಕಿ ಹೋಗಲೇ ಆ ಮಂಗ್ಯನ ಮಾಡ ಹೋಗ. ಸಾಕಡಿ ಹೋಗು. ಇವನ ಫೋನ್ ಹತ್ಬೇಕಿಲ್ಲ ಹಂಗ ರಿಂಗ್ 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 ಹೊಡೆದ ಹೊಡೆದ ನೋಡ್ರಿ ರಿಂಗ್. ಆ ನಮ್ಮನೆ ಹೊಡಕತ್ತ ಒಂದಾಗ ಹೋದ್ ನೋಡು ಹೋದ್ ಬಿಡು. ಮತ್ತೆ ನಾನು ಈಗ ನಾ ಹೇಳ್ತೇನೆ ನಾವು ಅವಸರ ಹೋಗ್ತೀನಿ ರೀ. ಆ ಮಂಡ್ಯ ಬಿಡ್ರಿ ಒಂದು ನಮ್ಮನೆ ಯಾಕಂದ್ರೆ ಮತ್ತೆ ನೋಡ್ತೇವೆ ಒಂದು ಏನೇ ಬೀಳ್ತಾ ಏನೋ ಗೊತ್ತಾಗೋದು ನೋಡ್ರಿ. ಆ ನಮ್ಮನೆ ಹಿಂಸೆ ಬಿಟ್ಟಿದ್ದ. ಆ ಪತ್ರಕರ್ತ ಪ್ರವೀಣ ನಿಮ್ಮ ಸ್ವಾದ್ರ ಮಾವನ. ಹೌದ್ರಿ ಪಡಿ ಮೊದಲೇ ಹೆಂಗ್ ಗೊತ್ತಾದ್ರಿ? ನಿಲ್ಲ ನನ್ನ ಚಿನ್ನ. ಲಾರಿಯಿಂದ ಆದ್ರ ಧೂಳ, ನಿಮ್ಮಂತ ಹುಡುಗಿಯರಿಂದ ಆದ್ರ ಧೂಳ ಅನ್ನುವಂಗ ಮಾಡಬೇಡ. ಮೊದಲ ನಮಗೊಂದು ಏನಾರ ಸಿಹಿ ಸುದ್ದಿ ಕೊಡ, ಆಮೇಲೆ ನೀನು ಕೊಳ್ಳ ಒಂದು ಗುರುಗಾಳಿ ಕಟ್ಟಾಕ ಅವಕಾಶ ಕೊಡ. ಚಲೋ ತಡಿಲು ಹಾ ನಮ್ಮ ಅಪ್ಪಿನ ಬಂದು ಏನು ಹೇಳಿದ್ರ ಅಂದ್ರೆ ಅವಾಗ ಏನು ಮಾಡುವ್ರಿ ಸಾಹೇಬ್ರ? ಅತ್ತಾಕ ಮತ್ತಾಕ ಹೋಗಿ ಚಲೋ ಮಾಡಿದ್ರ ನಾವಲ್ರಿ ನಮ್ಮ ಅಪ್ಪ ಬಂದು ನೋಡ್ತಾನ ನಂಗಪ್ಪಯ್ಯ ಗೊತ್ತ. ಅವ ಬಂದ್ರೆ ಏನ್ ಮಾಡೋದೈತಿ? ನಾನ ನೀನು ಒಂದಾಗಿಂದ ಯಾರ್ದೇನ ಅವ್ರು ಅಷ್ಟೊತ್ತಿಲ್ಲ ನಿಂದು ಐದು ಅಂದಂಗ ಆತು. ಐತಿ ಮತ್ತ ಇಪ್ಪತ್ತೇ ಚಲೋ ಮಾಡೇವಿ. ಅವ್ರು ನಮ್ಮ ಧೈರ್ಯ
ಮುಂಜಾನೆ ಪೇಮೆಂಟಿಗೆ कबूतर मेरा गांव के अंदर घूम रहा है, उस कबूतर दूसरे गांव के लिए भाई नहीं छोड़ेगा, मैं नहीं छोड़ेगा। ಹಕ್ಕಿಗೆ ಹಾಡುವ ಆಸೆ, ತುಕ್ಕಿಗೆ ಬಿಡುವ ಆಸೆ, ನವಿಲಿಗೆ ನರ್ತಿಸುವ ಆಸೆ, ಆ ಕೋಗಿಲೆಗೆ ಕೂಗಿ ಹಾಡುವ ಆಸೆ, ಚಕೋರಂಗೆ ಚಂದ್ರನ ಬೆಳದಿಂಗಳ ಆಸೆ, ಭ್ರಮರಕ್ಕೆ ಹೂವಿನ ಆಸೆ. ಆದರೆ ಕೋಳಿಂಗನಿಗೆ ಆ ಶಾಂತ ಸವಿತೆಯರ ಶೀಲದ ಆಸೆ.
ಸವಿತಾ, ನಿತ್ಯ ರಸ ಮಂಜರಿಯಲ್ಲಿ ನರ್ತಿಸುವ ನಿನ್ನ ಭರತನಾಟ್ಯವನ್ನು ನೋಡಿ ಹುಚ್ಚನಾಗಿ ಹೋಗಿದ್ದಾನೆ ಈ ಕಾಳಿಂಗ. ಆ ಕಲೆಗಾರ ಬ್ರಹ್ಮ ಅಗಾವ ಮತ್ತಿನಲ್ಲಿ ಕೆತ್ತಿ ಚಿತ್ರಿಸಿ ಗಳಿಸಿದ್ದಾನೆ ನಿನ್ನ ರೂಪವನ್ನು. ಯಾವ ಅಮೃತಗಳಿಗೆ ನಿದರೆಗೆದು ಬಂದಿರುವ ರಂಬೆಯಾಗಿ ಸಕ್ಕರೆಯ ಬೊಂಬೆಯಂತೆ ಎತ್ತ ಕಚ್ಚಿದರೂ ಸಿಹಿ ಇದ್ದಂತೆ ಆ ನಿನ್ನ ಸಿಹಿಯಾದ ತುಟಿ ಒಮ್ಮೆ ಕಚ್ಚಿ ನನ್ನ ದಾಹ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸೇರಿಟ್ಟ ಕಾಳಿಂಗನೇ ಅಲ್ಲ. ಓಹೋ, ಅವಳೇ ಇದ್ದ ಕಡೆ ಬರುವಂತಿದೆಯಲ್ಲ. ಬರಲಿ ಬರಲಿ. ಪ್ಲೀಸ್ ಸರ್, ಸ್ವಲ್ಪ ದಾರಿ ಬಿಟ್ಟು ನಿಂಬೋದು ಸರ್. ಎಸ್ ಮೇಡಮ್, ನಿಮ್ಮ ಬರುವಿಕೆಯನ್ನು ನೋಡಿ ನಿಮಗೆ ದಾರಿ ಬಿಡಬೇಕೆಂದೇ ಜಾತಕ ಪಕ್ಷಿಯಂತೆ ಕಾದುರಣಿಗೆ ಕಾಯ್ದು ನಿಂತಿದೆ. ಬಂದೇ ಬಿಟ್ಟಿರಲ್ಲ, ಇರ್ಲಿ. ಹೌದು, ಆತುರದಿಂದ ಎಲ್ಲಿಗೆ ಹೊರಟಿದ್ದೀರಾ? ನೋಡಿ, ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದರ ವಿಚಾರಕ್ಕೆ ನೀವ್ಯಾರು? ನಾನಾ? ಸವಿತಾ, ಕೇಳು. ಅರ್ಜುನನಲ್ಲಿರಬೇಕಾದ ಫಲ ಆ ಭೀಮನಲ್ಲಿರಬೇಕಾದ ಫಲ, ಕೌರವನಿಗಿರಬೇಕಾದ ನೆಲ ಆ ಶಪಡಿಯಲ್ಲಿರಬೇಕಾದ ಕುಲ. ಅಂತಹ ಕಲೆಗಳನ್ನು ಮೈಗಂಟಿಸಿಕೊಂಡಿರುವ ನನಗೆ ಕಾಳಿಂಗ ಅಂತಾರೆ. ಆಗ ಈ ಊರು ಪೊಲೀಸ್ ಪಾಟೀಲ್ ಸಿದ್ದನಗೌಡನ ಪರಮ ಸ್ನೇಹಿತ ಶಿಕಾರಿ ರಾಜ ಅಂತಾರೆ. ಓಹೋ, ಅರ್ಥವಾಯ್ತು. ನಿಮ್ಮ ಮಾತು ಕೇಳಲು ನನಗೆ ಸಮಯವಿಲ್ಲ. ಸುಮ್ಮನೆ ನನಗೆ ದಾರಿ. ನಿನಗೆ ದಾರಿ ಬಿಡಬೇಕೆಂದೇ ಅಡ್ಡೈಸಿ ನಿಂತಿರುವೆ ಸವಿತಾ. ಯಾಕೆಂದರೆ ವರ್ಷ ಪೂರ್ತಿ ನಿನಗೆ 12 ತುಂಬಿದರು, ಇನ್ನು ನಿನ್ನ ಈ ಕೊರಳಿಗೆ ತಾಳಿ ಎಂಬ 3 ಗಂಟುವಿಲ್ಲವೆಂದರೆ ಬಂಟನಾದ ನಾನು ನಿನ್ನ ಕೈ ಹಿಡಿದು ನೆಂಟಸ್ತಿಗೆ ಬೆಳೆಸಬೇಕೆಂದೇ ಬಂದಿರುವೆ. ಕಂಠ ಸ್ತ್ರೀಯಾದ ನೀನು ಈ ಬ್ರಹ್ಮಗಂಟಿಗೆ ಒಪ್ಪಿಗೆ ನೀಡಿದರೆ 178 ಎಕರೆ ಜಮೀನಾದ ಈ ಕಾಳಿಂಗ ನಿನ್ನ ಗಂಡನಾಗಿ ಬರುತ್ತಾನೆ. ಒಪ್ಪಿಕೋ ಸವಿತಾ, ಒಪ್ಪಿಕೋ. ಬೊಚ್ಚು ಮಾಯ ಅವೇಕಿ, ದಾರಿಯಲ್ಲಿ ಒಂಟಿ ಹೆಣ್ಣು ಸಿಗಲು ಈ ರೀತಿ ಮಾತಾಡ್ತಾ ಇಲ್ಲ. ನಿನ್ಗೆ ನಾಲ್ಗೆ ಸೇರ್ಬೇಕಾದ್ರೆ ಎಚ್ಚರ. ಕೊರಳಿಗೆ ಹಾಲು ಸುತ್ತಿಕೊಂಡು ಹರನೇ ಒಂದಕ್ಷರ ನಡಗಿದಾಗ ನೀನೆತ್ತಲದ ಹೆಣ್ಣು ಸವಿತಾ, ನೀನೆತ್ತಲದ ಹೆಣ್ಣು. ಸೀತಾ ಸಾವಿತ್ರಿಯರಂತ ಗರಜಿಯರು ಬಾಳಿ ಹೋದ ಈ ನೆಲದಲ್ಲಿ ಅಹಲ್ಯ ದೇವಿ ಎಂದವಳೆ ಗಂಡನ ಶಾಪಕ್ಕೆ ಕಲ್ಲಾಗಿ ಹೋಗಿದ್ದು ನೆನಪಿಸಿಕೋ. ಲೇ, ನೆನಪಿದೆಯೋ ಮೂರ್ಖ? ಆ ಮಾಯ ದೇವಿಯನ್ನು ಮುಟ್ಟಲೆ ಹೋದ ಆ ಯೋಗ್ಯತೆ ಏನಾದ್ರು ನೆನಪಿದೆಯೋ ನಿಮ್ಗೆ? ಇತಿಹಾಸ ಬಲ್ಲ ಬಿಲ್ಲಿನಿಯೇ, ಬಲ್ಲವರಂತೆ ಪಪ್ಪುಳೆ ಬೇಡ ಮುಂದೆ. ಈ ಕಲ್ಲಿಗ ಪ್ರಫುಲ್ಲ ನಮ್ಮ ಮನಸ್ಸು ಮಾಡಿದರೆ ಗಣಶೀಲ ರಾಣಿಯಾದ ನಿನ್ನನ್ನು ಸೀತೆಯಂತೆ ಹೊತ್ತೊಯ್ಯುತ್ತಾನೆ ಈ ಕ್ಷಣಾರ್ಧದಲ್ಲಿ. ಮುಚ್ಚ ಬಾಯಿ. ರಾಮಾಯಣದಲ್ಲಿ ಆ ಸೀತನ್ನು ಮುಟ್ಟಲು ಹೋದ ಆ ರಾಮನ ಹತ್ತುತ್ತಿನ ರಾವಣನು ಕೊಂದು ಹಾಕಿದ ಸೀತನ ಗಂಡ ರಾಮ. ಗಂಡನಿಲ್ಲದ ನಿನ್ನನ್ನು ತುಂಡು ಬಟ್ಟೆ ಇಲ್ಲದ ನಿಲ್ಲಿಸಿ ಮಲ್ಲಿಗೆಯಂತ ಮೈಮನೆ ತುಂಬಿದ ನಿನ್ನ ನಿತಂಬಗಳನ್ನು ಚಪ್ಪರಿಸಿ ಆ ಬಿಸಿ ಅಪ್ಪುಗೆಯಲ್ಲಿ ನಿನ್ನ ನಪ್ಪಿ ಸಪ್ತ ಪರಿತುಯಿಸುವೆ ಈ ತಾಳಿ ಕಟ್ಟಿ. ಬಾಸವಿತ, ಇಲ್ಲದ ಗಂಡ ಎಲ್ಲಿದ್ದ ಬರ್ತಾನೆ ನಿನಗೆ ನನ್ನೊಂದಿಗೆ ಹೋರಾಡಿ ನಿನ್ನನ್ನು ಕಾಪಾಡಲು. ಬರ್ತಾನೋ? ಬಂದೇ ಬರ್ತಾನೆ. ಹೊತ್ತಿಗೆ 20 ರೊಟ್ಟಿಯನ್ನು ಉಂಡು
ತೊಳೆದುಕೊಂಡು ಸಿಕ್ಕ ಸಿಕ್ಕಲ್ಲಿ ಕುರಿ ಹಾಲನ್ನು ಕುಡಿದು ಕೈಯಲ್ಲಿ ಕೊಂಡೆಯನ್ನು ಹಿಡಿದುಕೊಂಡು ನಿನ್ನಿಂದ ಇಲ್ಲನ್ನು ಓಡಿಸಲು ಬೋರ್ತಾನೆಲ್ಲ ಗಂಡನಾಗಿ ಮುಚ್ಚು ಬಾಯಿ. ಇಲ್ಲದ ಗಂಡ ಎಲ್ಲಿದ್ದಾಗ ಬರ್ತಾನೆ ನಿನಗೆ? ಇನ್ನು ಮುಂದೆ ನಾನೇ ನಿನ್ನ ಪರ್ಮನೆಂಟ್ ಗಂಡ. ಬಾ ಸವಿತಾ, ಬಾ. ಲೇ ಕಾಳಿಂಗ, ಲವಂಗ, ಒಂಟಿಯಾಗಿ ಸಿಕ್ಕ ಹೆಣ್ಣಿನ ಮೈ ಮೇಲೆ ಇರ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೋ ನಿನಗೆ? ನನ್ನ ಈ ಪ್ರೇಮ ಕದ್ದಾಲಿಗೆ ಎಲ್ಲಿ ಎದ್ದು ಬಂದವಳು ನೀನಾವನಲೇ? ದ್ರೌಪದಿಗಾಗಿ ದುರ್ಯೋಧನ ತೊಡೆ ಮುರಿದ ಭೀಮ, ಸೀತೆಗಾಗಿ ರಾವಣನ 10 ತಲೆ ಕತ್ತರಿಸಿದ ಶ್ರೀರಾಮ, ಇಂದು ಈ ಸವಿತೆಗಾಗಿ ಲಿಂಗರುಂಡ ಚಂಡ ಬಂದ ಗಂಡು ಮೈ ಬರಲಾಗಲೇ. ಲೇ ಬಲರಾಮ, ಗೌಡನನ್ನು ಎದುರಾಕಿಕೊಂಡು ಆ ಕರಿಯನನ್ನು ಕುಸ್ತಿಯಲ್ಲಿ ಒಗೆದೆ ಎಂದ ಮಾತ್ರಕ್ಕೆ ಗಂಡು ಗಲಿಯನ್ನ ಬೇಡ ನನ್ನ ಮುಂದೆ. ಇವನು ಕ್ಷೇತ್ರವಡಿ ಕಾಳಿಂಗ. ಸುಮ್ಮನೆ ನನ್ನ ತಂಟೆಗೆ ಬರಬೇಡ. ಅಕಸ್ಮಾತ್ ಬಂದ್ರೆ ಮಗನೇ ನಿನ್ನ ಹೆಣ ಇಲ್ಲೇ ಉರುಳುತ್ತೆ. ಹುಷಾರ್. ಕಾಳಿಂಗ, ನಾಳೆ ಗೊತ್ತಿಲ್ಲದೆ ಮಗ, ಗಂಡದ ಗಂಡ ಪುಂಡದ ಗಂಡ ಉದ್ದಂಡ ಮಾರ್ಕಂಡ, ನಿನ್ನಂತ ಷಂಡರ ಪಾಲಿಗೆ ಕಂಡ ಬೇರುಂಡಲೇ ನಾನು. ಮರ್ಯಾದೆಯಿಂದ ಮೈ ಮುಟ್ಟಿದ್ದು ತಪ್ಪಾಯ್ತು ಅಂತ ಆ ಕಣ್ಣನ ಗರ್ಜೆ ಕಾಲಿದು ಕ್ಷಮೆ ಕೇಳು. ಇಲ್ಲಾಂದ್ರ ಆ ಚಂದ್ರ ಮೂಡಿ ಬರುವುದಕ್ಕಾಗಿ ನಿನ್ನ ನವರಂತರನ್ನ ಆ ಹಿಂದುಗಳ ಬೆಳಕಿನಲ್ಲಿ ಕೊಚ್ಚ ಮಣ್ಣು ಪಾಲು ಮಾಡಿಬಿಟ್ಟೆ ಮಗಳು. ಹುಷಾರ್. ಕ್ಷಮೆ ಕ್ಷಮೆ ಎಂಬ ಕೆಟ್ಟ ಶಬ್ದ ನನ್ನ ಬಾಳಪುರದಲ್ಲಿಯೇ ಬಂದಿಲ್ಲ. ಕೊನೆಗೊಂದು ದಿನ ಈ ಹೆಣ್ಣು ನನ್ನದೇ ಕಣೋ, ನೆನಪಿಟ್ಟಿಕೋ. ಕಾಳಿಂಗ, ಈ ಹೆಣ್ಣನ್ನ ನಿನ್ನ ಕೈಗೆ ಕೊಟ್ಟು ಹೋಗೋದಕ್ಕೆ ನಾನೇ ಹೇರಿಗಳ ಕುಲ್ಲ ಹುಟ್ಟಿದಲೇ. ಕೈಗೆ ಕಂಕಣ ಕಟ್ಟಿ ರಣಕ್ಕೆ ಕೊಟ್ಟು ಒಂದೊಳ ಕೈ ಎತ್ತಿತು ಇಡೀ ರಂಗನೆ ಕಥಕಡಾಂತ ನಲಗುತ್ತೆ. ಸಂತರಾಗ ನೀನ್ಯಾವಲೇ ಪುಟಗೋಷಿದಳು ಮಗ? ಕಾಳಿಂಗ, ಕನ್ನಡ ಮೋದೆ ಭುವನೇಶ್ವರಿ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಅಲ್ಲ. ಇದನ್ನೆಲ್ಲ ಕೊಂತ ಹೇಳಿ ತಂಟೆಗೆ ಬಂದ್ರೆ ಕೈ ಕತ್ತರಿಸಿ ಬಿಡ್ತೇನೆ ಮಗನ. ಹುಷಾರ್. ಓಹೋ, ಪರವಾಗಿಲ್ಲ ಪರವಾಗಿಲ್ಲ. ಈ ನಿಮ್ಮ ಕನ್ನಡದ ನೋಡಿ. ಇದೊಂದು ಸಮಯ ಹೋಗ್ಲಿ, ಮುಂದೆ ತೋರಿಸುವೆ ಈ ಕಾಳಿಂಗನ ಕೈ ಚಾಕೊಂಡು. ಹೋಗಲೇ ಹೋಗು, ಅಲ್ಲಿವರೆಗೂ ನಾವೇನು ಇದ್ದಿ ಮಾಡ್ತೀವ? ಇದೇನು ಸಹಿತ ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ಇಲ್ಲದಿದ್ದರೆ ಆ ಈತ ನನ್ನ ಸೀಲವನ್ನು ಹಾಳು ಮಾಡಿಬಿಡ್ತಿದ್ದ. ಹಾ, ಇನ್ನೊಂದು ಮಾತು, ನೀವು ನನ್ನನ್ನು ಸತಿಯಾಗಿ ಸ್ವೀಕರಿಸಿ ನಿಮ್ಮ ಕಾಲಿ ಬದ್ದು ಬೇಡಿ. ಆ ಕಾಲ ಹತ್ತಿರ ಬರ್ತಾ ಇದೆ. ಹೇಳಿ ಆದಷ್ಟು ಬೇಗ ಕೆಲಸ ಮಾಡ್ತೀನಿ. ಸರಿತ, ಹೇಳಿ. ಇನ್ನು ನಾನಿನ್ನು ಗಾಂಧರ್ವ ರೀತಿಯಲ್ಲಿ ಮದುವೆಯಾಗಿ ಸತ್ಯನಾಗಿ ಸ್ವೀಕಾರ ಮಾಡ್ತಾ ಇದ್ದೇನೆ. ಆಯ್ತು, ನಿಮ್ ಇಷ್ಟವೇ ನನ್ನ ಇಷ್ಟ ನೋಡಿ.
ಅಣ್ಣ ಈಗ ಬಂದ್ರಿ ಅಂದಾಗೆ ಕೈಯಲ್ಲೇನು ಚೀಲ? ಹೌದಮ್ಮ, ಈಗ ತಾನೇ ಈ ಚಲೋ ಅಣ್ಣ ಈಗ ಬಂದಣ್ಣ. ಅಯ್ಯೋ ಅಕ್ಕ, ಸೀರೆಗಳಿದ್ದಾವೆ. ಹೌದಮ್ಮ, ನಾಳೆ ನಾಗರ ಪಂಚಮಿ ಅಲ್ಲವೇ? ಅದಕ್ಕಾಗಿಯೇ ಇಬ್ಬರಿಗೂ ಒಂದೊಂದು ಸೀರೆಯನ್ನು ತಂದಿವೆ. ಯಾಕೆಂದರೆ ಇದು ಹೆಣ್ಣು ಮಕ್ಕಳ ಹಬ್ಬವಲ್ಲವೇ? ನಾಗರ ಪಂಚಮಿ ನಾಡಿಗೆ ದೊಡ್ಡದೆಂಬ ಹೆಸರಿದೆ. ತಂಗಿ ಶಾಂತ, ಯಾಕಮ್ಮ ಇನ್ನೇಕೋ ನಿನ್ನ ಕಣ್ಣಲ್ಲಿ ನೀರು ಕಾಣಿಸ್ತಾ ಇದೆಯಲ್ಲ? ಈ ನಿನ್ನ ಅಣ್ಣ ತಂದು ಕೊಟ್ಟ ತವರಿನ ಸೀರೆ ನಿನಗೆ ಇಷ್ಟವಿಲ್ಲವೇ? ಹೇಳು ತಂಗಿ, ಹೇಳು. ಅಣ್ಣ ಇವು ಕಂಡಿರೋದ ಸಂತೋಷದ ಕಂಡಿರೋದ ಸಂತೋಷದ ಕಂಡಿರೋದು. ಇಲ್ಲಮ್ಮ, ಹಿಂದಾದ ನಿನ್ನ ಹೆತ್ತವರ ಘಟನೆಯನ್ನು ನೀನಿನ್ನೂ ಮರ್ತಂತೆ ಕಾಣುತ್ತಿಲ್ಲ ತಂಗಿ. ಆ ಮಾತಾಪಿತರ ಮೃತ್ಯು ವೇಳೆಯನ್ನು ನೆನೆಸಿಕೊಂಡು ಶತ್ರುಗಳೆದುರು ನೀನು ಸಣ್ಣವಳಾಗಬೇಡಮ್ಮ. ಯಾಕೆ ನಾನಿಲ್ಲವೇ ನಿನ್ನ ಅಕ್ಕರೆಯ ಅಣ್ಣ? ಯಾಕಣ್ಣ ಯಾಕೆಂತ ಮಾತಾಡ್ತಾ ಇದ್ಯಾ? ದೊಡ್ಡಣ್ಣ ನೀರಿನ ತವರ ಸಿರಿ ಕಣ, ನೀನ ತವರ ಸಿರಿ ಅಷ್ಟೇ ಅಲ್ಲ. ವಿಶ್ವಾಸ ಕೊಟ್ಟರು ಆ ದೇವರು ಕೊಟ್ಟ ಅಣ್ಣ, ನೀನು ದೇವರು ಕೊಟ್ಟ ಅಣ್ಣ. ಶಾಂತ, ಮುಗಿಸಮ್ಮ ನಿನ್ನ ಮಾತನ್ನು. ನನ್ನ ಮೇಲೆ ನಂಬಿಕೆ ಇಟ್ಟ ಆ ನಿನ್ನ ವಂಶದ ದೇವರು ನಿನ್ನ ತಂದೆಯನ್ನು ನಾನು ಹೇಗೆ ಮರೆಯಲು ಸಾಧ್ಯ ತಂಗಿ? ಅನಾಥನಾಗಿದ್ದ ನನ್ನನ್ನು ಕರೆದುಕೊಂಡು ಬಂದು ಉಳಿಸಿ ಓದಿಸಿ ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಿ ನನ್ನ ತವರಿನ ಸಿರಿಯಾಗಿ ನಿನ್ನನ್ನು ತಂಗಿಯಾಗಿ ನನ್ನ ಕೈಗೆ ಕೊಟ್ಟು 10 ಎಕರೆ ಜಮೀನನ್ನು ನನ್ನ ಹೆಸರಿಗೆ ಮಾಡಿ ಹೋದರಲ್ಲ, ಅವರಮ್ಮ ನಿಜವಾದ ದೇವರು ಅವರು. ತಂಗಿ, ನೀನು ಯಾವುದಕ್ಕೂ ಹೆದರಬೇಡಮ್ಮ. ನಿನಗಾಗಿಯೇ ಈ ನಿನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾನೆ. ನಮಗಾಗಿ ಅದಂತಹ ಹಗೆತನದ ಬಂಡೆ ಬಂದು ನಮಗಪ್ಪಳಿಸಿದರು. ಈ ಅಣ್ಣ ತಂಗಿಯರ ಬಾಂಧವ್ಯವನ್ನು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ ತಂಗಿ. ಎಲ್ಲಿ ನನ್ನನ್ನು ನೋಡುವನ್ನೇ ಕಣ್ತುಂಬುವಂತೆ ದೊಡ್ಡಣ್ಣ ಈ ನಗುವಲ್ಲಿ ಸ್ವರ್ಗವೇ ಅಡ್ಕೊಂಡಿದ್ವಿ ಅಂದಾಗೆ ಬಾಣ ಈ ತಂಗಿಯ ಜೊತೆ ಅಣ್ಣ ತಂಗಿಯ ಗೀತೆ ಹಾಡುತ್ತಾ ಬರೋಣ. ಸವಿತಾ ಬಾರಮ್ಮ.
ಸಾವಿರ ಮಾತನ್ನು ಕೇಳು. ಆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಇದು ಆ ಶೂನ್ಯ ಸಿಂಹಾಸನಾಧೀಶ್ವರನ ಮೇಲಾನೆ. ಹಾಗಿದ್ರೆ ನನ್ನ ವೈದ್ಯರ ಜೊತೆಗೆ ತಂಗಿ ಮದುವೆ ಮಾಡ್ಬೇಕಂತ ನಿರ್ಧರಿಸಿವೆ. ಅದಕ್ಕೆ ನೀನು ಎಂತ ಹುಚ್ಚುಡಿಯಮ್ಮ ಏನು ಅನುಮತಿ ಕೇಳ್ತೇನಮ್ಮ. ಈಗಲೇ ಮಾವನವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ನಿರ್ಧಾರ ಮಾಡಿಬಿಡು. ಅದ ನೀ ನಿರ್ಧಾರ ಒಪ್ಪಿಯತ್ತಂತ ತಿಳಿದುಕೊಂಡು ವೈದ್ಯರು ಹಾಗೂ ನನ್ನ ಯಜಮಾನರು ಇಂಥ ಕಡೆ ಬರ್ತಾ ಇದ್ದಾರೆ. ಇದೊಂದು ದೊಡ್ಡ ಕೆಲಸ ಮಾಡಿದೆಯಲ್ಲಮ್ಮ. ಹಾ, ಮಾವನವರು ಬಂದೇ ಬಿಟ್ಟರು. ಏನಪ್ಪ ಪ್ರವೀಣ, ನಿನ್ನ ತಂಗಿಯರೊಳಗೆ ಎಷ್ಟೊಂದು ಖುಷಿಯಾಗಿದೆಯಲ್ಲ. ನಾಗರ ಪಂಚಮಿ ಹಬ್ಬ ಬಹಳ ದೊಡ್ಡದಾಗ ಕಾಣತಿ. ಅದೆಲ್ಲ ನಿಮ್ಮಂತ ಹಿರಿಯರ ಆಶೀರ್ವಾದ ಮಾಮ. ಹಾ, ಈಗ ಬಂದಿರಾ ಮಾಮ? ಹೌದಪ್ಪ. ಈಗ ಮಾವ ಈಗಿಂದ ಬಂದ್ರವ. ಬನ್ನಿ ಮಾವ, ಕುಳಿತುಕೊಂಡು ಬನ್ನಿ. ನೋಡಮ್ಮ, ಮುಖ್ಯವಾಗಿ ನಿನ್ನ ಕೆಲಸವನ್ನೇ ತೆಗೆದುಕೊಂಡಿರ್ಬೇಕು. ಹೌದಾ ಮಾವ? ನಿಮ್ಮಿಬ್ಬರ ವಿಷಯ ನಿಮ್ಮಕ್ಕ ಬಲರಾಮ ನನಗೆಲ್ಲ ತಿಳಿಸಿದ್ದಾರೆ. ಇನ್ನು ನಿಮ್ಮಣ್ಣ ನನಗೂ ತಿಳಿಸಿದ್ದಾಗಿದೆ ಮಾಮ. ನಿಮ್ಮಿಚ್ಛೆಯಂತೆ ಆ ಕಾರ್ಯ ನಡೆಯಲಿ. ಹಾಗಾದರೆ ಆಡಂಬರದ ಮದುವೆ ಬೇಡ, ಬಡವರಾಗಿ ಬಂಧುತ್ವ ಉಳಿಸಿ ಬಲರಾಮ ಸವಿತೆಯರ ಕೈ ಜೋಡಿಸಿಬಿಡೋಣ. ಯಾಕಂದ್ರ ನಾಳೆ ಬೇರೆ ತಮ್ಮ ಕೆಲಸ ಇದ್ದು ಬೇರೆ ಇದೆ. ಒಳ್ಳೆಯ ಮಾತಿನಲ್ಲಿ ಸತ್ಯ ಇದೆ. ಆ ಮುಹೂರ್ತ ಈ ಮುಹೂರ್ತ ನಾಳೆ ನಾಡಿದ್ದು ಅಂತ ತಡ ಮಾಡೋದು ಬೇಡ. ಯಾಕಂದ್ರೆ ನಾವೀಗಾಗಲೇ ಗಾಂಧಾರ ರೀತಿಯಲ್ಲಿ ಮದುವೆ ಆಗಿದ್ದೇವೆ. ನಮಗೀಗ ಬೇಕಾಗಿರೋದು ನಿಮ್ಮ ಆಶೀರ್ವಾದವಾಗಿದೆ. ಹೌದು ಮಾವ, ಅವ್ರು ಹೇಳಿದಂತೆ ಆ ನಿಲ್ಲಿಸಿನ ಕೈಯಿಂದ ನನ್ನ ಮಾನ ಪ್ರಾಣ ಕಾಪಾಡಿದ್ದಾರೆ. ಆ ಒಣತಿ ಸಾಕ್ಷಿಯಾಗಿ ನಾವಿಬ್ರು ಆಗ್ಲೇ ಗಂಡ ಹೆಂಡತಿ ಆಗಿದ್ದೇವೆ. ಹಾಗಂತ ತಾಳಿ ಜೊತೆ ಹಾರ ತಂದಿದ್ದೇವೆ. ಹೌದಾ ಮಾವ? ನಮ್ಮ ಸಮಕ್ಷ ತಾಳಿ ಕಟ್ಟಿ ಹಾರ ಬದಲಾಯಿಸ್ಕೊಂಡು ಮತ್ತೆ ಸರ ನಿಮ್ಮಿಚ್ಛೆಯಂತೆ ಆ ಕಾರ್ಯ ನಡೆಯಲಿ. ಶಾಂತಗೌಡರಂತೆ ಇದಕ್ಕೆ ನೀವೇ ಸಾಕ್ಷಿ. ಶಾಂತ, ಈ ಹಾರ ಹೊಡಿಸ್ಕೊಡು. ಆಯ್ತು ಸರ್. ಕಾರ್ಯಕ್ರಮ ಪ್ರಾರಂಭವಾಗಿ ಮತ್ತೆ ಸರ. ಹಾಗಾದ್ರೆ ಎಲ್ಲರೂ ಮಾವನಿಂದು ಆಶೀರ್ವಾದ ಪಡೆದು ಅಮ್ಮ. ನೀವು ಕೈ ಹಿಡಿದ ಈ ಶುಭಗಳಿಗೆ ನಿಮ್ಮ ಬಾಳ ಬಳಿ ಹತ್ತಿ ಈ ನಿಮ್ಮ ಅಮರವಾದ ಪ್ರೀತಿ ಈ ಸಮಾಜಕ್ಕೆ ಸುಂದರವಾಗಲಿ. ಬಲರಾಮ, ಸವಿತಾ, ನಮ್ಮ ನಿಮ್ಮೆಲ್ಲರ ದೈವ ಆ ಶಾಂತಗೌಡರ ಆಶೀರ್ವಾದವೂ ನಿಮ್ಮ ಮೇಲಿರಲಿ. ಹೌದು, ಹರ್ಷದ ಹೆಬ್ಬುಳಿಯಾಗಿ ಈ ನ್ಯಾಯ ಕೀರ್ತಿಯ ಬೆಳಗ್ಗೆ ಹನುಮ ಶಕ್ತಿಯಾಗಿ ಬಾಳೆಯುವುದು ನನ್ನ ಆಸೆ ಅಮ್ಮ. ವಾವಾ, ಹತ್ತಿಗೆ ಮಾತು ಇವತ್ತೇ ಇವರಿಗೆ ಪವಿತ್ರವಾದ ಈ ಮುತ್ತಿನ ಹಾರವಾಯಿತು. ರಾಮ ಸೀತೆಯರಂತೆ ರಾಧಾ ಕೃಷ್ಣರಂತೆ ಇವರ ಪ್ರೀತಿ ಚಿರಕಾಲ ಉಳಿಯಲಿ, ಇದೇ ನನ್ನ ಆಸೆ. ಬನ್ನಿರಿ, ಈ ಸಂತೋಷಕ್ಕೆ ಎಲ್ಲರೂ ಕೂಡಿ ಹಾಡೋಣ. ಒಂದ್ ನಿಮಿಷಪ್ಪ ಪ್ರದೀಪ, ಹೊಸ್ತಾಗಿ ಲಗ್ನಾಗ್ಯಾರ ಅವ್ರ ಹೆಸರು ಕೇಳಲ್ಲ ಹೆಂಗ ಹಾಡಾಡ್ತೀವಿ ತಮ್ಮ? ಏನ್ರಿಪ್ಪ ಹೊಸ್ತಾಗಿ ಲಗ್ನ ದಂಪತಿಗಳಿದ್ದೀರಿ, ಒಂದ್ ಸ್ವಲ್ಪ ಹೊಡಪ ಅಣ್ಣ, ಏನಣ್ಣ ಹೆಸರು? ಹಸೆ ಸಿಂಗ ಹೊಸ ಟಾಂಗ ಟಾಂಗ ಮಾಡ್ಕೊಂಡು ತಾಟ ಮಾಡಲ್ಲ ಸಹಿತ. ಮಾವಾರ ಹೇಳ್ಯಾರ, ನೀನ್ ಹಾಕೊಂತಾರ ನೋವ ತಂಗಿ. ಆರತಿಗೆ ಜ್ಯೋತಿಯ ಭೂಷಣ, ಲಿಂಗಕ್ಕೆ ವಿಭೂತಿ ಭೂಷಣ, ನಮ್ಮ ರಾಯಗೆ ನನ್ನ ಭೂಷಣ. ನನ್ನ ಪತಿ ಹೆಸರು ಬಲರಾಮ್ ಅಂತ. ಕರೆ
ತುಂಬಾ ಹಸಿವಾಗ್ತಿದೆ, ಒಳಗಡೆ ಅಮ್ಮ ನಡ್ರಿ ಎಲ್ಲ ಚುನಾವಣೆಯಲ್ಲಿ ಸೋಲಿಸಿದ್ದಾರೆಂದರೆ ಅದು ನನಗೆ ದಯೆಯಾರದ ಅವಮಾನವೇನು? ಅವರೆಲ್ಲರನ್ನು ಸುಟ್ಟು ಹೋಗದಿದ್ದರೆ ನನ್ನ ಹೆಸರು ಸಿದ್ಧನ ಗೌಡನೇ ಅಲ್ಲ. ಕರಿಯ
ಸೇಡು ತೀರಲೇಬೇಕು. ಅದಕ್ಕೆ ನೀವು ನನಗೆ ಏನು ಮಾಡಬೇಕೆಂದು ನನಗೆ ಆಜ್ಞೆ ಮಾಡಿದರೆ ಅದನ್ನು ಆ ಕ್ಷಣದಲ್ಲಿ ಈಗಲೇ ಮಾಡಿ ಮುಗಿಸಿ ಬಿಡುತ್ತೇನೆ. ಕರಿಯ ಹೌದಾದರೆ ಈಗ 10 ಜೇಸಿಗೆ ಪೋಡಂತೆ ಬರಲಿಕ್ಕೆ ಹೇಳು. ಅವರೆಲ್ಲ ನನ್ನ ಹೆಸರಿನ ಜಮೀನಲ್ಲಿ 800 ಮನೆಗಳನ್ನು ಕಟ್ಟಿ ಬದುಕುವವರೆಲ್ಲರನ್ನು ಜೇಸಿಬಿಯಿಂದ ಕೆಡವಿ ಹಾಕಿಬಿಡು. ನಂತರ ನನ್ನ ವೈರಿಯನ್ನು ಅಲ್ಲೇ ಮುಗಿಸಿಬಿಡು. ಆಯ್ತು ಗೌರಿ, ಆ ಕೆಲಸ ಈಗಲೇ ಮಾಡುತ್ತೇನೆ. ಹಲೋ, ಜೆಸಿಬಿ ಮಾಲೀಕ ತಾನೇ? ಹೌದು. ಈಗಲೇ ನಮ್ಮ ಗೌಡರ ಅಪ್ಪನೆಂತೆ ನಿನ್ನ 4 ಜೆಸಿಬಿ ತೆಗೆದುಕೊಂಡು ಅವರ 3 ಮುಂದಿನ ಹೊಲಕ್ಕೆ ಬಾ. ಅಲ್ಲಿಗೆ ನಾನು ಬರುತ್ತೇನೆ. ಅಲ್ಲಿ ನಾನು ಹೇಳಿದಂತೆ ಕೆಲಸ ಮಾಡಿ ಮುಗಿಸಿ ಬಿಡುವಂತೆ. ಓಕೆ. ಗೌಡ್ರೆ, ಇದೊಂದು ದೊಡ್ಡ ಕೆಲಸ ಮಾಡಿಬಿಟ್ರಿ. ಅಂದಾಗ ಈ ಗೌಡರ ಆರ್ಭಟ ಎಂದವೆಂದು ಎಲ್ಲರಿಗೂ ತಿಳಿಯುತ್ತೆ. ನೋಡ್ರಿ, ಆ ಬಲರಾಮ ಮತ್ತು ಜಗದೀಶರನ್ನು ಸುಡಬೇಕು. ಈ ಬಿಟ್ಟ ಈ ಬೆಂಕಿಯಲ್ಲಿ ಸುತ್ತಳೆ ಕಳಿಂಗ ಸುತ್ತಳೆ. ಈ ಗೌಡ ಕಣ್ಣಿಟ್ಟಿದ್ದಾರೆಂದರೆ ಅದರ ಕಡೆ ತೆಗೆದುಕೊಳ್ಳದೆ ಬಿಡಲಾರೆ. ನನ್ನ ಇಡೀ ಆಸ್ತಿ ಎಲ್ಲ ಹೋದರೂ ಸರಿ, ನಾನು ಕೌರವರ ದುರ್ಯೋಧನ ಇದ್ದ ಹಾಗೆ. ನನ್ನ ಗಡ್ಡ ಹೋಗ್ಬೇಕು ಒಂದು, ಎಲ್ಲ ನನ್ನ ಹೊಟ್ಟೆರ್ಬೇಕು ಒಂದು. ಗೌಡ್ರೆ, ಗಾತಾಯ್ತು ಯಪ್ಪ, ಗಾತಾಯ್ತ. ಯಾಕೆ ಮಗನಕ್ಕಲ್ಲ, ಏನಾಯ್ತು? ನಿಮ್ಮ ಕಡೆಯವರು ನಮ್ಮ ಪ್ಲಾಟಿಗೆ ಬಂದು ನಮ್ಮ ನಾಗೇಶನ್ನ ಬಡದು ನಮ್ಮೆಲ್ಲ ಹಳ್ಳಿ ಮನೆಗಳನ್ನ ಜೆಸಿಬಿಂದ ಕೆಡವಾಗತ್ತಾರ್ರಿ ಅಪ್ಪ. ಇವತ್ತು ಹೇಳ್ರಿ, ಬಿಡಿಸ್ರಿ. ಕೆಡುತ್ತಾರಲೇ ಮಗನಕ್ಕಲ್ಲ, ಕೆಡುತ್ತಾರ. ಕೆಡುವುದ ಏನ್ ಮಾಡ್ತಾರಲೇ ಮಗನ, ಕೆಡುವುದ ಏನ್ ಮಾಡ್ತಾರ? ಅವರೆಲ್ಲರೂ ನನ್ನ ಹೊಲದಲ್ಲಿಯೇ ಮನೆಗಳನ್ನು ಕಟ್ಟಿಕೊಂಡು ನನ್ನನ್ನೇ ಚುನಾವಣೆಯಲ್ಲಿ ಸೋಲಿಸಿದ್ದಾರೆಂದ್ರೆ ಅವರನ್ನು ಸುಮ್ಮನೆ ಬಿಡಬೇಕೆ? ಸಾಧ್ಯವಿಲ್ಲ. ಅವರು ಸಾಯ್ಬೇಕು. ಅವ್ರ ಜೊತೆ ನೀನು ಸಾಯಲೇಬೇಕು. ಗೌಡ್ರೆ, ಸತ್ಯ ಹೋಗಿಬಿಟ್ಟವ. ಪ್ರಮಾಣಿಗೆ ದೇಶ ಆಳುವ ಆಸೆ, ರಾಜ್ಯನಿಗೆ ರಾಜ್ಯ ಆಳುವ ಆಸೆ. ಆದರೆ ಈ ಸಿದ್ದನ ಗೌಡನಿಗೆ ಈ ನಾಟಕದಲ್ಲಿ ಖಳನಾಯಕನಾಗಿ ಮೆರೆಯಬೇಕೆಂಬುವ ಆಸೆ. ಅಲ್ಲಿಗೆ ಹೋಗಿ ಅವ್ರ ಕಥೆಯನ್ನು ಮುಗಿಸ್ಬಿಡ್ತೇನೆ. ಬೇಗ ಈ ಹೆಣನ ನನ್ನ ಗಾಡಿ ಒಳಗೆ ಹಾಕು, ನಾನು ಬರ್ತೇನೆ.
ಆಶ್ಚರ್ಯ. ಸೋಲಿನ ನೆಪದಲ್ಲಿ ಸೇಡಿನ ಪ್ರತಿಕಾರ ತೀರಿಸುವುದೊಂದು ದುರಂತ ವೇದನೆ. ಪ್ರತಿಯೊಂದು ಹಂತದಲ್ಲಿ ಈ ಗೌಡನಂತೆ ಅಂತಿಮ ನಿರ್ಧಾರ ಕೈಗೊಂಡಾಗ ಈಗಲ ಜನ. ಆದರೆ ಈಗ ನನಗ ಆ ಬಲರಾಮನ ಸೇಡು ಅಂಟಿಕೊಂಡಿದೆಯಲ್ಲ. ಈಗೇನು ಮಾಡಲಿ? ಇರಲಿ, ಕಾದು ನೋಡೋಣ. ಸವಿತಾ, ಎಂತದವಳ ಸೌಂದರ್ಯ! ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆಂದೆನಿಸುತ್ತದೆ. ಅಂಬರದ ಅಪ್ಸರೆ ಅಲ್ಪರಿ ಅಬಲೆಯದು. ಬಾ ಸವಿತಾ, ಬಾ. प्रिया
ನನಗೆ ಇರಲಿ. ನಿಮ್ಮ ಕೈ ಹಿಡಿದ ಶಪಥ ನಾನೆಂದು ಬಿಡಲಾರೆ. ಈ ಕಡೆಯಿಂದ ಬಂದ್ರ ನಿನ್ನ ಸೂಟ್ ಮಾಡ್ತೇನೆ ಮಗನ. ಈ ಕಡೆಯಿಂದ ಬಂದ್ರ ಮಗನ ನಾನು ಸೂಟ್ ಮಾಡೇ ಮಾಡ್ತೇನೆ. ಈ ಕಡೆ ತಿರುಗಿ ನೋಡಿದ್ರೆ ನೀನು ಸೂಟ್ ಮಾಡ್ತೇನೆ ಮಗನ. ಈ ಸದಾ ತಿರುಗಿ ನೋಡು ಮಗನ, ನಾನು ಇಕ್ಕೆ ಸೂಟ್ ಮಾಡೇ ಮಾಡ್ತೇನೆ ನಿನ್ನ. ಅಯ್ಯೋ ಕಳ್ಳ ಸಿಕ್ಕ ಬಿಟ್ಟ. ಅಯ್ಯೋ ಯಪ್ಪ ಕೇಸಿ ಬಿಟ್ಟ ಸಿಕ್ಕ ಬಿಟ್ಟಲ್ಲ. ಯಾಕಲೆ ಮಗನ ಆ ಬಡವ್ರ ಮ್ಯಾಗ ಹಲ್ಲೆ ಮಾಡ್ತೀನಿ ದಂಡ ಎತ್ತಿ ಬಿಡ್ತೇನೆ ಮತ್ತ. ನಾ ಡ್ಯೂಟಿ ಮಾಡು ಪೊಲೀಸ್ ಅದೇನು ಮಗನ, ನನಗ ಬೆಂಡ್ ಎತ್ತಿ ಆ ಮಗನ. ಲೇ 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 ಮಗನ ಕಾಕ, ನಾ ಮಂತೆ ಸಾಧ್ಯ ಲೇ ಬ್ಯಾಂಡ್ ಎತ್ಬೇಡ ನನಗ. ಉಳಿದಿಲ್ಲ ಅವ್ರನ್ನ ಮಾಡಿ ನಿನ್ನ ಗಿರಿನ ಕಾಣಿಸ್ಬಿಡ್ತಿದ್ದೆ. ನನ್ನ ಗಿರಿ ಕಾಣಿಸಿ ನೀ ಏನು ಕರಿತು ಅಂತಿದ್ದಿಲ್ಲ ನನ್ನ ಮುದನಾಯ್. ಮೊದ್ಲು ಆಗೋದು ಶಾಂತ ಮಾಡು ನಡಿ. ಎಷ್ಟು ಸತ್ತಾವು ಎಷ್ಟು ಬಿಟ್ಟಾವು ಪರಮಾತ್ಮ. ಯಾಕೆ ಸಾಗಲ್ರಕ್ಬಿಲಿ ಅವ್ರು ಸತ್ತರು ನಮ್ಗೇನಾಗತ್ತ? ಸತ್ತು ಮ್ಯಾಗ ಮುರುಗೇಶ್ವರನ್ ಕರ್ಕೊಂಡು ಹೋಗಿ ಭಜನಾ ಮಾಡೋದು ಐತಲ್ಲ. ಮತ್ತೆ ಅವ್ರ ನಿಮ್ಗೆ ಅದಾದಾರಲ್ಲ ಹಿಂದಿಂದ ಅಟ ಉಂಟು ಮಾಡಕ್ ಅದಾದಾರಲ್ಲ. ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದು ಹೇಳಬೇಡಿ ವಾಟಿಕ ಶಾಂಪು ಹಚ್ಚಿ ಕಳದ ಈಗ ಕಟ್ಟಿಕೊಂಡಿ ಗೆಳತಿ ಬಾಗಿಲ ನೀನು ನನ್ನ ಸಂಗ ಇಂದ ಮಂಗ್ಯಾಗ ಕಂಡ ಇರುಳು ಒಟ್ಟೆಲ್ಲ ಸರಗಾರತಿ. ಶ್ರಾವಣ ತಿಂಗಳಾಗ ನಮ್ಮೂರ ಜಾತ್ರಾಗ ನನ್ನ ಹಿಂದಿಂದ ಬಂದಾಗ, ನಮ್ಮೂರ ಜಾತ್ರಾಗ ನನ್ನ ಹಿಂದಿಂದ ಬಂದಾಗ ನೆನಪು ಬರತೈತೆ ಮನದಾಗ ಏನೇನೋ ಆಗತೈತೆ. ನೆನಪು ಬರತೈತೆ ಮನದಾಗ ಏನೇನೋ ಆಗತೈತೆ. ಅಲ್ಲ ನಾನು ಅಲ್ಲಿಂದ ಬರಕತ್ತೀನಿ. ಊರಾಗ ಪ್ಲಾಟ್ನಾಗ ಗತ್ ನಡೆದವ ಅಂತ ಹೇಳಕತ್ತಾರ ಸಾಹೇಬ್ರ. ಏನಾಯ್ತು ಗತ್ತ ಪ್ಲಾಟ್ನಾಗ? ಅಲ್ಲ ಆ ಊರಾಗ ಸೀತಾಪುರದನ್ ಜಾತ್ರೆ ನಡೆದೈತಿ. ಅದ್ ಬಿಟ್ಟು ನಿನಗೆ ಎದಕ್ ಬಂದಿ? ಎದಕ್ ಬಂದೆ? ಅದನ್ನ ಜಾತ್ರೆ ಮುಗಿದು 2 ದಿವಸ ಆತ. ಮತ್ತೆ ಯಾವ ಜಾತ್ರೆ ಬಂದೀಗ? ಅಲ್ಲಿ ಕುಂಭ ಊರುದು ಹೊಳಿ ಪೂಜಾ, ಕೆರೆ ಪೂಜಾ, ಮತ್ತೆ ಬಾವಿ ಪೂಜಾ ಏನಾರ ಇರ್ತಾವ. ಇದು ನಿನಗೆ ತಿಳಿದಿಲ್ಲ. ಅದಕ್ಕ ಅಂತಾರ ಹಿರಿಯರ ಪೊಲೀಸರ ಸವಾಸ ಬೆಳತಾನ ಉಪವಾಸ ಮುಂಜಾನೆ ಹೋಗೋಂತ. ಇನ್ನೆಲ್ಲ ಕಟ್ಟಿ ಬರಿಬೇಡ. ನಮಗೂ ಹೇಳ್ಯಾರ ಹುಡುಗಿಯಿಂದ ಹೋದ್ರ ಗಾಡಿಯಿಂದ ಹೋದ್ರ ಗೋಳ್ ಅಂತ. ನಮ್ ಜೊತೆ ಮಾತಾಡ್ಕೊತ ನಿಂತ್ರ ಆಗಂಗಿಲ್ಲ. ಎಷ್ಟು ಹಣ ಮಾಡ್ಕೊಬೇಕು ದಾರಿ ಬಿಡ್ಬೇಕು. ಚಿನ್ನು ಮಾತು ಮಣಿ ಕಾಲಿಲ್ಲ, ತೂತಿನಿ ಕೊಡ ನೀರ್ ಕಾಲಿಲ್ಲ ಅಂತ ಈ ಮಾತನ್ನ ಮಾತು ಕೇಳ್ಕೊಂತ ನಿಂತ್ರ ನಮ್ದು ಯಾವ ಕೆಲಸನೂ ಆಗುಲ್ಲ. ನನ್ನ ಕೈ ಹಿಡಿ, ಆ ಪ್ರಭೇವ್ ಗುಡಿ ಹೋಗು ನಡಿ. ಇವನು ಮಾತು ನಾನು ಮಾಡಿ ಮಗನ ಮಾತು. ಯಾಕಂದ್ರೆ ಮಗ ಮಾತಿಲೆ ಮನಿ ಕಟ್ ಉಗುಳಿಲೆ ಮೇಲೆ ಮುಟ್ಟಿ ಹಾಕಿ ನಿಕ್ಕೆ ರೋಗ ಇಡತಾನ ನೀನು. ಅಲ್ಲ ನೀವಿಬ್ರು ಬಡ್ಡಿಗೆ ಯಾಕೆ ಅಡ್ಡ ತರ್ತೀರಿ ಅಂತ ಗೊತ್ತು. ಏನ್
ಮಾಡಿ ಚಿನ್ನ ಹಗಲೆಲ್ಲ ಕೈ ಆಡಿಸಿ ಉಡಾಲ ಅದಕ್ಕೆ ಬರ್ತೈತೆ ಆಟ ನಿನಗೆ ಒಂದು ಕುದುರೆ ಚಟ ಐತೆ ನಿನಗೆ ಹೌದು ಹೆಸರು ಚಟ್ರ ಇರ್ಬೇಕು ಈಗ ಹೌದಾ ಮಾಂತೂರಿ ಮಲ್ಲಿಕ ನಂದ ಬಡಿಗೆ ಹಿಡ್ಕೊಂಡು ಹತ್ತಾಸರಿ ಊರ್ಕೊಂತ ಕಳ್ಳ ನೀರು ಕುಡಿಕೊಂಡು ನೆಲ ಹಿಡಿದು ಚಟ ಹೋದೈತಿ ಅಲ್ಲಿ ಹೋಗು ಅಲ್ಲ ಇಬ್ಬರದ್ದು ಬದಲಿ ಅವನವನ ಬಟ್ಟಿಗೆ ಬದಲಾಗಿ ಹಿಡಿದ ಹಾಕಿ ಹೊಡ್ರಿ ಮಗಲ್ಲ ಹಂಗಾರ ಹೊಡಿ ನಂದರ ಮನೆಯಲ್ಲಿ ಅಂಗ ನಿನ್ನ ನೆನಪು ನರಡಿ ನಂಗ ಮರತಿ ನಂದರ ಮರಿಯಲಿ ಅಂಗ ನಿನ್ನ ನೆನಪು ನರಡಿ ನಂಗ ಫೋನ್ ಬಂತು ನಮ್ಮ ಸಾಹೇಬರು ಫೋನ್ ನಮ್ಮ ಅಪ್ಪ ಅಲ್ಲ ಹಲೋ ಸರ್ ಆಕಿ ಬಂದಿಲ್ಲನ್ರಿ ಅದ್ರಿ ಹಾ ಆಯ್ತು ಸದ್ಯಕ್ಕೆ ನಮ್ಮ ಮತ್ತೆ ಎರಡು ಹಾಫ್ ಮಾಡ್ರಿ ಎಸ್ ಸರ್ ಹಾ ಸರ್ ಸರ ನಮ್ದು ಇನ್ನೂ ಲಗ್ನ ಆಗಿಲ್ರಿ ಸರ್ ನಾನು ಇನ್ನೂ ಸಸ್ಪೆಂಡ್ ಮಾಡಬೇಡ್ರಿ ಸರ ಹಾ ಆಯ್ತು ಇಲ್ಲ ಸರ್ ಆಯ್ತು ಇಲ್ಲ ಕಾಣ್ತಾ ಇಲ್ಲ ಹಲೋ ಸರ್
ನಾ ಯಾವ ಹುಡುಗಿ ಬೆಣ್ಣ ಹತ್ತೀನ್ರಿ ಸರ ಆ JCB ಮಾಲಾಕ್ ನೀಡಾಕತ್ತೇನ್ರಿ ಸರ ನನ್ನ ಸಸ್ಪೆಂಡ್ ಮಾಡಬೇಡ್ರಿ ನಂದು ಇನ್ನೂ ಲಗ್ನ ಆಗಿಲ್ರಿ ಸರ ಕಾಂತೆ ಹೆಣ್ಮ್ಯಾಗ ಮಗನ ಹಾಕಿನೂ ನೀನು ಒಳ್ಳೆ ಬಂದ್ಲ ಅಂತಿಕೋ ಇಬ್ರು ಜಗಳ ಯಾರು ಬ್ಯಾಡ ನಾ ಹೇಳ್ದಂಗೆ ಕೇಳಿದಿ ನಮ್ಮ ಮಾತು ಕೇಳ್ತಾರೆ ಹೇಳಿ ಮಗನ ಇದನ್ನ ಇದ್ರೊಳಗ ಇಬ್ರು ಪೊಲೀಸ್ನಾಗ ಒಂದೇ ಡ್ಯೂಟಿ ಮಾಡೋರು ಹೌದು ಯಾಕೆ ಗೊತ್ತೈತಲ್ಲ ಕುಸ್ತಿ ಹಿಡಿದೀವಿ ನಾವು ಇಬ್ರು ಹೊರಗ ಇದ್ರೊಳಗ ನಾ ಹೇಳ್ತಾ ಕೆಲಸ ನಾ ಹೇಳ ಸ್ವಲ್ಪ ತಿಳ್ಕೊ ಆಕೆ ನಾ ಇನ್ನೊಂದು ಬಂದ್ ಅಂತ ತಿಳ್ಕೊ ಕರ್ಸು ನೀನು ಟೇಬಲ್ ಹಾಕೋಣ ಹಿಂಗ ಹಾಕೋಣ ಗಾಂಡೆ ಹಾಕಲೆ ಆದ್ರೆ ನಾ ಹೆಣ್ಣು ತರ ಒಪ್ಪು ಮಗನ ಅಲ್ಲ ಆಕೆ ನಾ ಹಿಂಗ ಆಗುತ್ತೆ ಮನ್ಗೋಸು ಇಂಥದ್ದೇ ನಮ್ಗೆ ಗೊತ್ತಾ ಆಯ್ತಾ ಕಡ್ದು ಅಂತ ಮ್ಯಾಗ ನೀ ತಗದು ಹಾಕೊಂತೀನಿ ಹಂಗ ಮಾಡೋದು ಬೇಡ ಮಗನ ಅಡ್ಡಿ ಸಿಡಿ ಬಿಡುನು ಅಡ್ಡಿ ಸಿಡಿದ್ರೆ ನೀತು ಬರ ಕೆಳಗಿನ ನೀರಾವರಿ ನಾವು ನೀರಾವರಿ ಬಂದೇ ಮಾಡ್ತಿಲ್ಲ ಗೇಟ ಜಂಪಿಂದ ಹೋಗ್ಬಾರ್ದು ನಡಿ ಹೋಗೋಣ ಅಂದ್ರೆ ಆಕೆ ಇನ್ನೊಂದು ಬರ್ಲಿ ಆಯ್ತು ಏನ್ರಪ್ಪ 7 ಮತ್ತು 11 ಇಲ್ಲ ರಸ್ತಾದ ಮೇಲೆ ನಿಂತು ಒಂದು ಜೋಕ್ ಮಾಡ್ಕೊಂತ ನಿಂತಿರಲ್ಲ ಹಿಂಗಾದ್ರೆ ಹೆಂಗ ಬರೀಲಿ ನಿಮ್ಮ ಸಾಧನೆ ನನ್ನ ಪೇಪರ್ದಾಗ ನಂದೇನ್ ದೊಡ್ಡ ಸಾಧನ ಬರಿಬೇಡ್ರಿ ಇವನ್ನ ಬರೀರಿ ಬರೀರಿ ಆ ಸಿದ್ದುಗಳು ದುರಂತ ನಾಯಕ್ ಹಿಡಿದು ಕೊಟ್ಟ ಮಾಂತೇಶ್ ಪೊಲೀಸ್ ಅಂತ ಬರೀಬೇಕ್ರಿ ಸರ ಬರೀರಿ ನಿಮ್ದೊಂದು ದೊಡ್ಡ ಫೋಟೋ ಕೊಡ್ರಿ ಊರ್ ಅಗಸಿ ಬಾಗಿಲಿಗೆ ಎಲ್ಲಾ ಮಂದಿ ನೋಡೋ ಕಟ್ತೀನಿ ನನ್ನ ನೋಡಿ ಅಲ್ಲಿ SP ಸಾಹೇಬ್ ಬಂದನ ಇವ್ರು ನೋಡಿದ್ರಿ ನಕ್ಕೊಂತ ನಿಂತಾರ ನನ್ನ ನೋಡಿ ಲೇ ಕಾಂತೆ ಯಾರೇ ಆಗ್ಲೇ ಮಂದಿ ಏನ್ ಬರ್ಲಿ ಅಂತ ಹಿಂಗ್ಯಾಕೆ ಹೇಳ್ತಾನೆ ತೆಗಿತೀನಿ ಕೆಟ್ಟದ್ರಿ ಎಲ್ಲ ಒಬ್ಬರು ಹೋಗಿದ್ರು ಅವ್ನು ಯಾಕೆ ಹೆದರ್ತೀವಿ SP ಸಾಹೇಬ್ರ ಮುಂದೆ ತೋರ್ಸು ನಡೆಯಲ್ಲ ತೋರ್ಸು ನಡಿ ಅಂದ್ರ ನಡಿ ಏನು ತರ್ಪ ಏನು ದೌರ್ಜನ್ಯ ಏನಿವರ ಡ್ಯೂಟಿ ಇದೆಯಂತಹ ರಾಜಕೀಯ ನನಗೊಂದು ತಿಳಿಯದಾಗಿದೆ ಇದು ಎಲ್ಲಿವರೆಗೂ ಬೆಳಿತೈತೋ ಬೆಳಿಲಿ ಆಮೇಲೆ ತೋರಿಸ್ತೇನೆ ನನ್ನ ಅಧಿಕಾರ ಏನು ಅಂತ ಶಾಂತ ನನ್ನ ಸ್ನೇಹಿತ ಕಾಳಿಂಗ ಬಂದಿದ್ದಾನೆ ಕಟ್ ಮಾಡ್ಕೊಂಡು ಬಾ ಇದೇ ಸ್ವಾಮಿ ನೀವು ಮಾತಾಡ್ತಿರ್ಬೋದು ಈ ಕಳ್ಳ ಕಡಿಮ ನಿಮ್ಮ ಸ್ನೇಹಿತರ ಶಾಂತ ಅವನು ಮಳಿಗೆ ಬಂದ ಅತಿಥಿ ಹಾಗೆಲ್ಲ ಮಾತನಾಡಬಾರ್ದು ನನ್ನ ಆಸ್ತಿ ವ್ಯವಹಾರಕ್ಕೆ ಅವನಿಂದ ನನಗೆ ತುಂಬಾ ಸಹಾಯವಾಗಿದೆ ನೋಡಿ ಹೊಟ್ಟೆಯಲ್ಲಿ ವಿಷ ಇಟ್ಟುಕೊಂಡಿರುವ ಈ ಸ್ವಲ್ಪಕ್ಕೆ ಎಷ್ಟು ಹಾಲಿದ್ರು ವಿಷ ಬಿಟ್ಟಿದ್ದ ಸ್ವಾಮಿ ಅದು ಶಾಂತ ನಾನು ತುಂಬಾ ಬುದ್ಧಿವಂತನಿದ್ದೇನೆ ನಾನು ಹೇಳಿದಷ್ಟು ಕೇಳುವುದು ನಿನ್ನ ಕೆಲಸ ಬೇಗ ಹೋಗಿ ಕಾಪಿ ಮಾಡ್ಕೊಂಡು ಬಾ ಆಗ್ಲಿ ಸ್ವಾಮಿ ಯಾಕೆ ಕಾಳಿಂಗ ಮೌನವಾಗಿ ಬಿಟ್ಟಿಲ್ಲ ಯಾಕೆ ನನ್ನ ಹೆಂಡತಿ ಮಾತು ಬೇಸರವಾಯಿತೆ ಹಾಗೇನಿಲ್ಲ ರೀ ತುಂಬಾ ಖುಷಿ ಆಯ್ತು ಖುಷಿ ಆಯ್ತಾ ಅದು ಹೇಗೆ ಎಂತಹ ದಿಟ್ಟ ಮಹಿಳೆ ಇದ್ದಾಳೆ ನಿನ್ನ ಹೆಂಡತಿ ಅಂತ ಸ್ವಾಮಿ ಕಾಪಿ ತೆಗಿ ಶಾಂತ ಮನೆ ಕಡೆ ಹುಷಾರು ನಾನು ಸ್ವಲ್ಪ ತಾಲೂಕಾ ಆಫೀಸಲ್ಲಿ ಕೆಲಸ ಇದೆ ನರಗಳು ಹೋದಾಗ ಬರ್ತೀನಿ ಬನ್ನಿ ಕಾಳಿಂಗ ಹೋಗಿ ಬರೋಣ ಆಯ್ತು ಸ್ವಾಮಿ ಆದಷ್ಟು ಬೇಗ ಬಂದ್ಬಿಡಿ ಆಯ್ತು ಶಾಂತ ಓ ತಂದೆ ಮರಳು ಹಾಕೊಂಡು ಎಷ್ಟು ಬರ ನೋಡಿದ್ಯಾ ನನ್ನ ಪತಿ ದೇವರು ಎಂತ ಸ್ನೇಹಿತ ಬೆಳೆಸಿದ್ದಾರೆ ಅಂತ ಹೀಗಾದ್ರೆ ಈ
ಗಾಳಿಯ ಗುಣದಲ್ಲಿ ನನ್ನ ಜೀವನದಲ್ಲಿ ಹೇಗೆ ಮುಂದೆ ಬರ್ತಂತೆ, ಹೇಗೆ ಮುಂದೆ ಬರುವುದು? ಶಾಂತ, ನೀನೆಷ್ಟೇ ದುಃಖಿಸಿ ಕಂಬನಿ ಮಿಡಿದರು ಬ್ರಹ್ಮ ಬರಹ ಬದಲಾಗುವುದಿಲ್ಲ ಕಡೆ. ನೀವು ನಿನ್ನ ಕಣ್ಣೀರೊರೆಸಿಕೊಂಡು ಕಣ್ತುಂಬ ನೋಡುವುದನ್ನ ನಿನಗೆ ಬಂದ ದುಃಖ ಬದಲಾಗಬಹುದು. ನೀನೆಕ್ಕಿದು ಶಾಂತ ಎಂಬ ಕರ್ಪೂರದ ಗೊಂಬೆಯಲ್ಲಿರುತ್ತದೆಯೋ ಅಲ್ಲಿ ನಾನಿದ್ರೇನೆ ಚಂದ. ಗಂಡ, ನನ್ನ ಗಂಡನಿಗೆ ಸುಳ್ಳು ಆ ಕಾಲ ಪತ್ರ ಕೊಟ್ಟು ಅವನ ನಂಬಿಸಿ ಅವನು ಮೋಸ ಮಾಡ ನೀನಪ್ಪ ಮಿತ್ರ ದ್ರೋಹಿ ಅನ್ನುತ್ತಾರೆ. ಮಿತ್ರ ದ್ರೋಹಿನ ಶತ್ರುವಿನ ಪಂಜರದಿಂದ ಪಾರು ಮಾಡಿದಣ ಮಿತ್ರ ದ್ರೋಹಿನ. ಬಟ್ಟೇನು ಮಡಿಯಲ್ಲಿ ಯಾರೇ ಸಮಯ ಸಾಧಿಸಿ ಒಂಟೆಯನ್ನ ಜೊತೆ ಮಾತಾಡ್ತಾ ಇದ್ದೀರಾ, ನೀನೊಬ್ಬ ಕಳ್ಳ ಕರಿ ಮಾಡುತ್ತಾರೆ. ಕಳ್ಳಕಾದರ ಸತ್ಯವನ್ನೇ ನುಡಿದ ಶಾಂತ. ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕದ ಪ್ರಾಣಿ ಎಂದರೆ ಅದು ನೀ ಎತ್ತಿನ ನಾಯಿ. ಉಳಿದವರೆಲ್ಲ ಇಲ್ಲಿ ಬರೀ ಎಂಜಲ ತಿನ್ನುವವರೇ ಇದ್ದಾರೆ. ದೊಡ್ಡ ಕಾಲಿಂದ ಮನೆಗೆ ಹೇಳ್ತಾ ಇದ್ದೀನಿ, ಮನೆಗೆ ಕೊಟ್ಟು ಮಾತಾಡಿ ಮದುವೆಯಿಂದ ಹೊರಟು ಹೋಗುವಂತ. ಹೊರಟು ಹೋಗಲು ಬಂದಿಲ್ಲ ಶಾಂತ. ಕಡಿದ ಬುಗುರಿಯಂತೆ ತಿತ್ತು ಮಾಡಿದ ನಿನ್ನ ಮೈ ಮಾಡುವ ಸವಿ ರುಚಿಯನ್ನು ಉಳಿದು ಹೋಗಬೇಕೆಂದೇ ಬಂದಿರುವೆ ಶಾಂತ. ಸುಮ್ಮನೆ ಹಠ ಮಾಡದೆ ಈ ನಿನ್ನ ಮೈಮನ ಒತ್ತಿಸು. ಇಲ್ಲವಾದರೆ ಬಲವಂತದಿಂದ ಹೊತ್ತೊಯ್ಯುತ್ತಾನೆ ನಿನ್ನ ಶೃಂಗಾರದ ಶೀಲವನ್ನು. ಪಾಪಿ, ಈ ಸೀರೆ ಎಂಬ ಸಿಂಗಾರವನ್ನು ಮುಂದೆ ಬಂದಿದ್ದೀಯಾದ್ರೆ ಈ ಸಿಂಗಾರ ಮುಟ್ಟಲು ಸಾಧ್ಯವೇ ಇಲ್ಲ. ನೀನಂತ ಸೀರೆ ಕೆಲಸದ ಮುಂದೆ ಬಂದವರು ಉಂಟಾನು ಚಂಡಾದ್ರು ಶ್ರೀದೇವಿ ಅದೇ ಲಕ್ಷಿಸಿದ ಮಾಹಿತಿ ಆದ್ರೆ ನಿನ್ನ ಚಂಡ ತೆಗೆದು ನಿನ್ನ ಕಥೆಯಿಂದ ಬೆಳೆದು ಬರೆಯ ಎಚ್ಚರ. ಅದು ಈ ಕ್ರಿಮಿನಲ್ ಕಿರಾತಕನಿಗೆ ಎಚ್ಚರ. ಶಾಂತ, ನಾನಾರು ಗೊತ್ತಿ ನರನಾಗರ ಎಂಬ ಕಾಳಿಗ ವಾಸುಕಿ ವಂಶದಲ್ಲಿ ಹುಟ್ಟಿದವನು. ಅರ್ಜುನನ ಗಡ ಉಳಿಸಲು ಬಬ್ರುವಾಹನನ ಬಟ್ಟಲಿಕೆಯಲ್ಲಿ ಬಾಲವಾಗಿ ಬಿದ್ದವನು. ಸಮುದ್ರದಲ್ಲಿ ಶ್ರೀಕೃಷ್ಣನ ಪಾದದಿಂದ ನೆತ್ತಿಗೊತ್ತಿಸಿಕೊಂಡವನು. ಅಷ್ಟೇ ಅಲ್ಲ, ಆದಿಶೇಷನಾಗಿ ಈ ಇಡೀ ಭೂಮಂಡಲವನ್ನೇ ತನ್ನ ಎಡೆಯ ಮೇಲೆ ಹೊತ್ತು ನಿಂತವನು. ಸಾಗೋ ಇಲ್ಲ, ಇನ್ನೂ ಬೇಕು ಈ ಕಾಳಿಂಗನ ವಂಶದ ಕತೆ. ಈ ನಾಡಂಬರ ಮಾತು ಯಾರಿಗೆ ಬೇಕಾಗಿದೆ? ಬೇಡೋ ರಾಮ ಲಕ್ಷ್ಮಣ ಅಂತ ಹೆಸರು ಎತ್ತಿಕೊಂಡು ವಿಷ ಸರ್ಪಿಗೆ ಅಂತ ಎತ್ತಿಕೊಂಡು ಮಾತಾಡುವ ಸರಿ ಕಾಣೋದಿಲ್ಲ. ಕಾಳಿಂಗ ಆ ವಿಷ ಸರ್ಪದ ಮಾತಾದೆ ಮರದಿ ಕೊಟ್ಟು ಹೇಳ್ತಾ ಇದ್ರಿ ಮದುವೆಯಿಂದ ಕಾಲು ತೆಗಿ ಅಂತ. ಅದೆಂದಿಗೂ ಸಾಧ್ಯವಿಲ್ಲ. ಕಾಮನಿಂದ ಕಂಗೆಟ್ಟು ಮಾಡದಿಂದ ಬದಿಗೆಟ್ಟು ಮತಹೀನನಾಗಿ ನಿನ್ನ ಯೋನಿ ಎಂಬ ದೋಣಿ ಎತ್ತಿ ಸಂತಾನದ ಸಾಗರವನ್ನು ದುಮಿಗಿಸಬೇಕೆಂದು ಬಂದಿರುವೆ ಶಾಂತ. ಸುಮ್ಮನೆ ಮಗ ತಿರುಗಿಸದೆ ಈ ನಿನ್ನ ಮೈಮನ ಒಪ್ಪಿಸು ಈ ಅಮೃತ ಗಳಿಗೆಯಲ್ಲಿ. ನೋಡು ಕಾಳಿಂಗ, ಎಂತ ಮಾತಾಡಿ ಅರ್ಥ ಬೇಡ. ಈ ಪವಿತ್ರ ಶೀಲವನ್ನು ತಿಂದು ಉಂಡೆ ಬಂದ್ರೆ ಈ ಸೀರೆ ಕೆಲಸಲು ಅಷ್ಟು ಸುಲಭ ತಿಳ್ಕೋಬೇಡ. ನಾನಾಗ್ಲೇ ಗಂಡನ ಮಾಡಿಕೊಂಡಿದ್ದೇನೆ. ನಾನೊಬ್ಬರು ಗಂಡನ ಮಾತ್ರ ಮರೆಯಬೇಡ.
ಬೆಂಕಿ ಇದ್ದರೂ ಗಂಡನಿಂದ ಸುಖವಿಲ್ಲದ ನಿನ್ನ ಬಾಳು ಬರೀ ಕಣ್ಣೀರಿನ ಗೋಳು. ಶಾಂತ, ನಿನ್ನ ಗಂಡನೊಬ್ಬ ನಿನ್ನ ಹೆಸರಿನಲ್ಲಿ ಸೋಗು ಹಾಕಿದ ಷಂಡ. ಬಾಯಿ ಮುಚ್ಚ ಕಪ್ಪೆ, ತಾಳಿ ಕಟ್ಟಿದ ದೇವರಂತಾನೆ ಚಂದ್ರ ಅಂತ ತಗೊಳ್ತೀನಲ್ಲ. ನನ್ನ ಗಂಡ ರೀತಿ ಮಾತಾಡ್ತಿ ಆದ್ರೆ ನನ್ನ ಕಾಲ ಚಪ್ಪಿದೆ. ಮುಚ್ಚು ಬಾಯಿ, ಹುಚ್ಚು ಹೇಳಿ. ಬೆಟ್ಟನ್ನು ಎತ್ತಿ ಪಟ್ಟು ಮಾಡಿ ತೋರಿಸುವ ಹೆಣ್ಣೆ, ಇಂದು ನಾ ನಿನ್ನ ಶೀಲವನ್ನು ಸವಿಯದೆ ನಾ ಬಿಡಲಾರೆ.